ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನು ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್ ಸಸುಗ್ರೀವಂಚ ತಾರಾಂಚ ಸಾಂಗದಾಂ ಸಹ ಲಕ್ಷ್ಮಣಃ ಸಮಾನಶೋಕಕ್ಕಾಕುತ್ಸ್ಥಃ ಸಾಂತ್ವಯನ್ನಿದಮಬ್ರವೀತ್. ಶ್ರೀರಾಮ ಎಲ್ಲರೂ ಅಳ್ತಾ ಇದ್ದಾರೆ. ನೋಡಿದ ಸುಗ್ರೀವ, ತಾರ, ಅಂಗದ ಎಲ್ಲ ಅಳ್ತಾ ಇದ್ದಾರೆ. ಅವರನ್ನು ಸಮಾನ ಶೋಕ ಕಾಕುತ್ಸ್ಥ, ಸಮಾನವಾಗಿ ನೋಡ್ತಾ ಇದ್ದ. ಅಂದರೆ ಯಾರೋ ಒಬ್ಬರ ಶೋಕದಿಂದ ಅವನಿಗೆ ಹರ್ಷ ಆಗಿರಲಿಲ್ಲ. ಎಲ್ಲರ ಶೋಕವನ್ನು ಗಂಭೀರವಾಗಿ ತೆಗೆದುಕೊಂಡು ಸಾಂತ್ವನ ಮಾಡ್ತಾ ಹೇಳಿದ. ಅದರಿಂದಾಗಿ ನಾಟತ್ತು. ಒಬ್ಬ ಬೌದ್ಧ ಸನ್ಯಾಸಿ ಹೇಳ್ತಾನೆ, ನೀವು ಬೇರೊಬ್ಬರ ಸಾಂತ್ವನವನ್ನು ಹೇಳುವಾಗ ಅಬ್ಬಾ ಆಗಿಲ್ಲ ಅನ್ನುವ ಭಾವನೆ ಇದ್ದರೆ ಅವರಿಗೆ ಸಮಾಧಾನ ಆಗೋದಿಲ್ಲ ಅಂತ. ಹಾಗೆ ಇನ್ನೊಬ್ಬರ ಯಶಸ್ಸನ್ನು ಅಭಿನಂದಿಸುವಾಗ ಛೇ ನಮಗೀಗಾಗಿಲ್ಲ ಅಂತ ಅಂದುಕೊಂಡ್ರೆ ಏನಾಗುತ್ತೆ, ಆವಾಗ ಅವ್ರಿಗೆ ನಮ್ಮ ಅಭಿನಂದನೆ ತೃಪ್ತಿ ಕೊಡಲ್ಲ. ನಾವು ಒಬ್ಬರನ್ನು ಸಮಾಧಾನ ಮಾಡುವಾಗ ನಮಗೆ ಅಬ್ಬಾ ನಾವಂತೂ ಬದುಕಿದೆವು ಅನ್ನೋ ಭಾವ ಇರಬಾರ್ದು. ಇನ್ನೊಬ್ಬರ ಯಶಸ್ಸನ್ನು ಹಾಡುವಾಗ ಅಯ್ಯೋ ನಮಗಿಲ್ವಲ್ಲ ಅನ್ನುವ ಅಸೂಯೆ ಇರಬಾರ್ದು. ಆಗ ಆ ಸಮಾಧಾನ ಮುಟ್ಟುತ್ತೆ. ಅದನ್ನು ಸಮಾನ ಶೋಕ, ಅವರ ದುಃಖವನ್ನು ಅರ್ಥ ಮಾಡಿಕೊಂಡು ಸಂತೋಷದ ಒಂದು ಲೇಪವೂ ಇಲ್ಲದೆ ಸಾಂತ್ವಯನ್ನಿದಮಬ್ರವೀತ್, ಅವರನ್ನು ಸಾಂತ್ವನ ಮಾಡಿದ. ಅದರಿಂದಾಗಿ ಮುಟ್ಟಿತು. ಏನಂತ ಹೇಳಿದ? ನ ಶೋಕ ಪರಿತಾಪೇನ ಶ್ರೇಯಸ ಯುಜ್ಯತೆ ಮೃತಃ ಯದತ್ರಾನಂತರಂ ಕಾರ್ಯಂ ತತ್ಸಮಾಧಾತುಮರ್ಹಥ. ನ ಶೋಕ ಪರಿತಾಪೇನ, ಬಹಳ ದುಃಖಗೊಳ್ಳೋದ್ರಿಂದ ಸತ್ತು ಹೋದ ಜೀವಕ್ಕೆ ಸಂತೋಷ ಅಂತೂ ಆಗೋಲ್ಲ. ಯದತ್ರಾನಂತರಂ ಕಾರ್ಯಂ, ಮುಂದೆ ಮಾಡಬೇಕಾದ ಕೆಲಸವನ್ನು ಮುಂದುವರಿಸಿ. ಲೋಕವೃತ್ತಮನುಷ್ಠೇಯಂ ಕೃತಂ ವೋ ಬಾಷ್ಪಮೋಕ್ಷಣಂ ನ ಕಾಲಾದುತ್ತರಂ ಕಿಂಚಿತ್ ಪರಂ ಕರ್ಮ ಉಪಾಸಿತು. ಜಗತ್ತು ನಡಿಲೇಬೇಕಲ್ವ. ನಾನು ಸಾಯಲಿ, ಯಾರೇ ಸತ್ರು ಮಾರನೇ ದಿವಸದಿಂದ ಜಗತ್ತು ಹಾಗೇ ನಡೀತಾ ಇರುತ್ತೆ. ಅದು ನ್ಯಾಯ ಕೂಡ. ಒಬ್ಬ ಸತ್ತ ಅಂತ ಮುಂದಾಳುವಿನ ಅನೇಕ ಜನ ಅನುಯಾಯಿಗಳು ಸಾಯೋದು ಅಂತಂದರೆ ಏನು ಬಂದ ಹಾಗಾಯಿತು ಅಲ್ವಾ? ಕೆಲವು ವರ್ಷಗಳ ಹಿಂದೆ ರಾಜಶೇಖರ ರೆಡ್ಡಿ ಸತ್ತೋದ್ರು ಅಂತ ಹೇಳಿ ಹೋ ಅಂತ ಸತ್ರು. ಅದು ನೀವು ಫೇಕ್ ನಂಬರ್ಸೋ ರಿಯಲ್ ನಂಬರ್ಸೋ ಗೊತ್ತಿಲ್ಲ. ಆದರೆ ಅದು ಪ್ರಯೋಜನ ಏನು? ಲೋಕವೃತ್ತಂ ಅನುಷ್ಠೇಯಂ, ಜಗತ್ತಿನಲ್ಲಿ ನಡಿಬೇಕಾದದ್ದು ನಡಿಲೇಬೇಕು. ಒಬ್ಬ ಈ ದೇಹವನ್ನು ಬಿಟ್ಟು ಹೊರಟ ಅಷ್ಟೆ. ಕೃತಂವೋ ಬಾಷ್ಪ ಮೋಕ್ಷಣಂ, ಆಯಿತು, ಹತ್ತು ನಿಮ್ಮ ಸಂಕಟವನ್ನು ತೋಡಿಕೊಂಡಿರಿ. ನಕಾಲಾದುತ್ತರಂ ಕಿಂಚಿತ್ ಪರಂ ಕರ್ಮ ಉಪಾಸಿತು.
ಕಾಲವೇ ಇದಕ್ಕೆ ಸಮಾಧಾನ ಮಾಡುತ್ತೆ. ಮುಂದಿನ ಕೆಲಸದಲ್ಲಿ ತೊಡಗಿರಿ. ನಿಯತಿ ಕಾರಣಂ ಲೋಕೆ ನಿಯತಿ ಕರ್ಮ ಸಾಧನಂ ನಿಯತಿ ಸರ್ವಭೂತಾನಾಂ ನಿಯೋಗೇಶ್ವಿಹ ಕಾರಣಂ. ನಿಯತಿ ಅನ್ನೋದು ಕಾರಣ, ನಿಯತಿ ಅನ್ನೋದು ಕರ್ಮ ಸಾಧನ. ಎಲ್ಲ ಜೀವರು ಕೂಡ ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳುವುದು ನಿಯೋಗದಿಂದ. ನಿಯತಿ ಅಂದರೆ ದೈವ ನಿಯತಿ ಅಂತ ಅರ್ಥ. ನ ಕರ್ತ ಕಸ್ಯಚಿತ್ ಕಶ್ಚಿತ್ ನಿಯೋಗೇ ನಾಪಿ ಚೇಶ್ವರಃ ಸ್ವಭಾವೇ ವರ್ತತೆ ಲೋಕಃ ತಸ್ಯ ಕಾಲಪರಾಯಣಂ. ಯಾರೂ ಯಾವುದನ್ನೂ ಮಾಡಲಾಗುವುದಿಲ್ಲ, ಯಾರೂ ಯಾವುದನ್ನೂ ನಿಯಂತ್ರಣ ಮಾಡಲಿಕ್ಕಾಗಲ್ಲ. ಒಂದು ಭ್ರಮೆ. ನಾನು ಮನಸ್ಸು ಮಾಡಿದ್ರೆ ಅವನ ಅನ್ನ ಇಲ್ಲ ಅಂತ ಮಾಡಿಬಿಡ್ತೇನೆ, ನಾನು ಮನಸ್ಸು ಮಾಡಿದರೆ ಅವನನ್ನು ಮೇಲ್ಗಡೆ ಎತ್ತಿ ಬಿಡುತ್ತೇನೆ ಅಂತ. ಯಾವುದೂ ಆಗಲ್ಲ ಅವೆಲ್ಲ. ಹಾಗಾದರೆ ಆ ಕರ್ಮದಿಂದ ಮಾಡುವ ಪಾಪ ಇದೆ, ಯಾಕೆ ನಿನಗೆ ಇಂಟೆನ್ಷನ್ ಇದೆ, ಆ ಅಭಿಮಾನ ಇರೋದರಿಂದಾಗಿ, ಆ ತಪ್ಪು ತಿಳುವಳಿಕೆ ಇದ್ದದ್ರಿಂದಾಗಿ, ಆ ಅಭಿಮಾನ ಇರೋದರಿಂದಾಗಿ ಅವ್ರಿಗೇನಾದರೂ ನೋವಾದರೆ ಶಿಕ್ಷೆ ಉಂಟು. ಇವಾಗ ಅನ್ನ ಇಲ್ಲ ಅಂತ ಮಾಡಿಬಿಡ್ತೇನೆ ಅಂತ ಅನ್ನವನ್ನು ಒಬ್ಬ ಕಸಿದು ಬಿಟ್ಟ. ಆ ಅಭಿಮಾನ ಇದೆಯಲ್ಲ, ಅದರಿಂದಾಗಿ ಇವನಿಗೆ ದುಃಖ ಉಂಟು, ಮಾಡಿದವನಿಗೆ. ಇವನು ನಿಯಂತ್ರಣದಲ್ಲೇ ಇಲ್ಲ, ಆದ್ದರಿಂದಾಗಿ ಅವನು ಆಮೇಲೆ ಅನ್ನ ಬದುಕ್ಕೊತಾನೆ. ಇಷ್ಟೇ ಆಗೋದು. ಅದಕ್ಕೆ ರಾಮ ಹೇಳ್ತಾನೆ, ನಕರ್ತ ಕಸ್ಯಚಿತ್ ಕಶ್ಚಿತ್. ಯಾರೂ ಯಾವುದನ್ನೂ ಮಾಡೋದಿಲ್ಲ. ನಿಮಗೆ ಒದಗಬೇಕಾದದ್ದು ನನ್ನ ಮೂಲಕ ಅಂತನ್ನೋದು ಸರಿ, ಆದರೆ ನಾನು ಅದಕ್ಕೆ ಸಮರ್ಥ, ನಾನು ಎಣಿಸಿದರೆ ಹೀಗೆ ಮಾಡಿಬಿಡ್ತೇನೆ ಅಂತನ್ನೋದಲ್ಲ. ದೇವರೇ ಈ ಮಾತನ್ನು ಹೇಳಬೇಕಾದ್ರೆ ನಮಗೆ ಎಷ್ಟು ಭಾವನೆ ಇರಬೇಕು. ನಿಯೋಗೇ ನಾಪಿಚೇಶ್ವರ. ಯಾರನ್ನು ಹೀಗೆ ಮಾಡುವಂಥ ಒಳಗಡೆ ಇದ್ದನ್ನು ಪ್ರಚೋದನೆ ಮಾಡಲಿಕ್ಕಾಗಲ್ಲ. ಒಳಗಡೆ ಇದ್ದನ್ನು ಪ್ರಚೋದನೆ ಮಾಡಲಿಕ್ಕಾಗಲ್ಲ. ಆದ್ದರಿಂದಲೇ ಹೊರಗಡೆ ನಾವು ಹೇಳಿದ ಮಾತನ್ನು ಕೇಳದೆ ಹೋದಾಗ ಸಿಟ್ಟಾಗೋದು. ಹಾಗಿದ್ದಿದ್ರೆ ಅಟ್ಲೀಸ್ಟ್ ನಮ್ಮ ಮಕ್ಕಳಿಗಾದರೂ ಆ ಥರ ಇದ್ದಿದ್ರೆ ಸುಮ್ಮನೆ ಕೂತಿರ್ತಾ ಇದ್ವಿ. ಅವರು ನಮ್ಮ ಮನಸ್ಸನ್ನು, ನಾವು ಅವ್ರನ್ನ ಪ್ರಚೋದನೆ ಮಾಡಿ ಮನಸ್ಸಿನಿಂದ ಹೊರಗಡೆ ಏನು ಹೇಳ್ತಾನೆ ನಮಗೆ ಬೇಕಾದಾಗಿರ್ತಾ ಇದ್ರು ಅವರು. ಯಾರನ್ನೂ ಕೂಡ ನಿಯಂತ್ರಣ ಮಾಡಲಿಕ್ಕಾಗಲ್ಲ ಹೊರಗಡೆಯಿಂದ. ಸ್ವಭಾವೇ ವರ್ತತೆ ಲೋಕಃ. ನೀವು ಹೊರಗಡೆಯಿಂದ ಏನೇ ಮಾಡಿ ಒಳಗಡೆ ಏನಿರುತ್ತೋ ಅದ್ರ ಮೇಲೇ ಅವರ ಜೀವನ, ಅವರ ಮುಂದಿನ ನಡೆ ಅಲ್ವಾ. ತಸ್ಯ ಕಾಲಪರಾಯಣ. ಅದೇನು ಅಂತ ತಿಳ್ಕೊಳ್ಳಿಕ್ಕೆ ಕಾಲವೇ ಆಸರೆ, ಕಡೆಗೆ ಕಾಲನೇ ಆಸರೆ. ನ ಕಾಲ ಕಾಲಮತ್ಯೇತಿ ನ ಕಾಲ ಪರಿಹೀಯತೆ ಸ್ವಭಾವಂಚ ಸಮಾಸಾಧ್ಯ ನ ಕಿಂಚಿದತಿ ವರ್ತತೆ. ಕಾಲ ಕಾಲವನ್ನು ದಾಟುವುದಿಲ್ಲ. ಹೌದು, ಕಾಲ ಕಾಲವನ್ನು ದಾಟತ್ತಾ. ಈಗ ಮುಂದಿನ ದಿನಗಳು, ಒಂದು ವರ್ಷ ಆದಮೇಲೆ ಅತ್ಯಂತ ಸುಖವಾಗಿರ್ತೇನೆ ಅಂತ ಇಟ್ಕೊಳ್ಳೋಣ. ಈ ವರ್ಷ ಅತ್ಯಂತ ಕಷ್ಟ ಇತ್ತು ಅಂತ ಇಟ್ಕೊಳ್ಳೋಣ. ಹೇಗಾದರೂ ಮಾಡಿ ಆ ಮುಂದಿನ ಕಾಲವನ್ನು ಈ ಕಾಲಕ್ಕೆ ಪ್ರತಿರೋಧಿಯಾಗಿ ಮಾಡಲಿಕ್ಕಾಗತ್ತಾ? ಆಗಲ್ಲ. ನಕಾಲ ಕಾಲಂ ಅಚ್ಚೇತಿ ನಕಾಲ ಪರಿಹೀಯತೆ. ಕಾಲ ಕಡಿಮೆ ಆಗೋದು, ಕಾಲ ನಾಶ ಆಗೋದು ಅಂತ ಇಲ್ಲ. ಸ್ವಭಾವಂಚ ಸಮಾಸಾಧ್ಯ. ಇದೆಲ್ಲ ಇರೋದು ಜೀವನ ಸ್ವಭಾವಕ್ಕೆ ಅನುಗುಣವಾಗಿ. ಆ ಜೀವನ ಸ್ವಭಾವಕ್ಕೆ ಅನುಗುಣವಾಗಿ ಯಾವುದೂ ಮೀರುವುದಿಲ್ಲ. ಅದು ಏನಾಗಬೇಕೋ ಅದೇ ಆಗತ್ತೆ. ನಕಾಲಸ್ಯಾಸ್ತಿ ಬಂಧುತ್ವಂ ನ ಹೇತುರ್ನ ಪರಾಕ್ರಮಃ ನ ಮಿತ್ರಜ್ಞಾತಿ ಸಂಬಂಧ ಕಾರಣಂ ನಾತ್ಮನೋ ವಶಃ. ಕಾಲ ನಮಗೇನು ಮಾಡೋಲ್ಲ. ಯಾಕೆ ಅಂದರೆ ಕಾಲ ರೀ ನಮ್ಮ ಬಂಧು ಅಂತ ಹೇಳುವವರೊಬ್ಬರನ್ನಾದರೂ ನೋಡಿರ್ತೀರಾ. ಒಂದು ಕಾಲದಲ್ಲಿ ಒಂದು ಮತ ಉನ್ನತವಾಗುತ್ತೆ, ಇನ್ನೊಂದು ಕಾಲದಲ್ಲಿ ಅದೇ ಬೀಳುತ್ತೆ.
ಕೃಷ್ಣನ ಕಾಲವೇ ಕಳೆದು ಹೋಯಿತು, ರಾಮನ ಕಾಲವೇ ಕಳೆದು ಹೋಯಿತು, ಈ ಕಾಲವೂ ಕಳೆದು ಹೋಗುತ್ತೆ. ಅದರಿಂದಾಗಿ ಯಾರೂ ಕಾಲಕ್ಕೆ ಬಂಧುಗಳಿಲ್ಲ. ನ ಹೇತು, ಕಾಲಕ್ಕೆ ಯಾರೂ ಕಾರಣರಲ್ಲ. ನ ಪರಾಕ್ರಮ, ಕಾಲವನ್ನು ಸೋಲಿಸಿ ಬಿಡ್ತೇನೆ ಅಂತ ಯಾರನ್ನು ಹುಡ್ಕೊಂಡು ಹೋಗ್ಬೋದು. ಅಮೂರ್ತ ಅಂದರೆ ಅಮೂರ್ತ, ಸೋ ಅಬ್ಸ್ಟ್ರಾಕ್ಟ್ ಕಾಲ ಅನ್ನೋದು. ಕಾಲ ಅಂದ್ರೇನು? ಈ ಬದಲಾವಣೆಯನ್ನೇ ಕಾಲ ಅಂತ ನಾವು ಅಂದ್ಕೊಳ್ಳೋದು. ಮಳೆಗಾಲ ಹೋಯಿತು, ಚಳಿಗಾಲ ಬಂತು, ಬೇಸಿಗೆ ಕಾಲ ಹೋಯಿತು. ನಮಿತ್ರ ಜ್ಞಾತಿ ಸಂಬಂಧ, ಕಾಲಕ್ಕೆ ಯಾರು ಫ್ರೆಂಡ್ ಇದ್ದಾರಾ? ಇದ್ದಿದ್ರೆ ವಯಸ್ಸಾಗದಂತೆ ನೋಡ್ಕೊಳ್ಬಹುದಿತ್ತು ಅಲ್ವಾ? ಜ್ಞಾತಿಗಳು ಕಾಲದ ಸಂಬಂಧಿಕರು ಯಾರಾದರೂ ಇರ್ತಾರಾ? ಯಾರೂ ಇಲ್ಲ. ಯಾರೂ ಕಾರಣರೂ ಅಲ್ಲ, ಯಾರೂ ತನ್ನ ವಶವೇ ಅಲ್ಲ. ಕಿಂತು ಕಾಲ ಪರಿಣಾಮೋ ದ್ರಷ್ಟವ್ಯ ಸಾಧು ಪಶ್ಯತ ಧರ್ಮಶ್ಚಾರ್ಥಶ್ಚ ಕಾಮಶ್ಚ ಕಾಲಕ್ರಮ ಸಮಾಹಿತಾ. ಕಿಂತು ಕಾಲ ಪರಿಣಾಮ ದ್ರಷ್ಟವ್ಯ, ಕಾಲದ ಬದಲಾವಣೆಯನ್ನು ನೋಡ್ಬೋದಷ್ಟೆ. ಎಲ್ಲಿ ತನಕ ನಮಗೆ ಪ್ರಜ್ಞೆ ಇರುತ್ತೋ ಅಲ್ಲಿ ತನಕ. ಧರ್ಮಶ್ಚ ಅರ್ಥಶ್ಚ ಕಾಮಶ್ಚ, ಧರ್ಮ ಅರ್ಥ ಕಾಮ ಮೂರೇ ಇರೋದು ಪ್ರಪಂಚದಲ್ಲಿ. ಅವನ ಕರ್ತವ್ಯ ಮಗನಾಗಿ ಅಪ್ಪನಾಗಿ ಎಲ್ಲ ಕರ್ತವ್ಯ, ಇದು ಧರ್ಮ. ಹಿಂದಿನವರ ಅಣತಿಯಂತೆ ಇದು ಧರ್ಮ. ಅರ್ಥ ನಮ್ಮ ಕರ್ತವ್ಯವನ್ನು ಮಾಡಿದ್ದರಿಂದ ಬಂದ ಸಂಪತ್ತು. ಕಾಮ ಈ ಸಂಪತ್ತನ್ನು ಬಳಸಿಕೊಂಡು ತೀರಿಸಿಕೊಳ್ಳುವ ನಮ್ಮ ಬಯಕೆ. ಮೂರು. ಇದಕ್ಕೆ ಹಲವಾರು ಲೇಯರ್ಸ್ ಉಂಟು. ಈ ಧರ್ಮಾರ್ಥ ಕಾಮಗಳು ವೈಯಕ್ತಿಕವಾದ ಅರ್ಥ, ಬಂಧು ಧರ್ಮ, ಬಂಧು ಕಾಮ, ಬಂಧು ಅರ್ಥ. ಹಾಗೆ ಸಮಾಜದ ಧರ್ಮ, ಸಮಾಜದ ಅರ್ಥ, ಸಮಾಜದ ಕಾಮ, ಇವೆಲ್ಲ ಕಾಲಕ್ಕೆ ಸಂಬಂಧಪಟ್ಟು ಇರುವಂಥವು. ರಾಮ ಹೇಳುವಂಥದ್ದು ಇತಸ್ವಾಂ ಪ್ರಕೃತಿಂ ವಾಲಿ ಗತ ಪ್ರಾಪ್ತ ಕ್ರಿಯಾಫಲಂ ಸಾಮಧಾನಾರ್ಥ ಸಂಜೋಗೈ ಪವಿತ್ರಂ ಪ್ಲವಗೇಶ್ವರ. ನೋಡು, ವಾಲಿ ಈ ಜೀವನದಲ್ಲಿ ಏನು ಫಲವನ್ನು ಪಡಿಬೇಕು ಅದನ್ನು ಪಡೆದಿದ್ದಾನೆ. ಇತಸ್ವಾಂ ಪ್ರಕೃತಿಂ ವಾಲಿ ಗತಃ ಪ್ರಾಪ್ತ ಕ್ರಿಯಾಫಲಂ, ಅವನ ಕ್ರಿಯೆಯ ಫಲ ಏನಿದೆಯೋ ಅದನ್ನು ಪಡಿತಾನೆ. ಸರ್ವದಾನಾರ್ಥ ಸಾಮದಾನಾರ್ಥ ಸಂಯೋಗೈ, ಸಾಮ ಉಂಟು, ದಾನ ಉಂಟು, ಅರ್ಥ ಉಂಟು. ಅವುಗಳಿಂದ ತನಗೆ ಬೇಕಾದದ್ದನ್ನು ಪಡೆದಿದ್ದಾನೆ. ಸ್ವಧರ್ಮಸ್ಯ ಚ ಸಂಯೋಗಾತ್ ಜಿತಸ್ತೇನ ಮಹಾತ್ಮನ ಸ್ವರ್ಗ ಪರಿಗೃಹೀತಶ್ಚ ಪ್ರಾಣಾನ್ ಅಪರಿರಕ್ಷತ. ತನ್ನ ಧರ್ಮವನ್ನು ಮಾಡಿದ್ದಾನೆ. ಕ್ಷತ್ರಿಯನಾಗಿ ಹೋರಾಡಬೇಕಾದ ಧರ್ಮವನ್ನು ಮಾಡಿದ್ದಾನೆ. ಒಬ್ಬ ರಾಜನಾಗಿ ಅವನ ಕರ್ತವ್ಯದಲ್ಲಿ ಲೋಪ ಇಲ್ಲ. ಸ್ವರ್ಗ ಪರಿಗೃಹೀತಶ್ಚ, ಸ್ವರ್ಗವನ್ನು ಪಡೆದಿದ್ದಾನೆ. ಪ್ರಾಣವನ್ನು ರಕ್ಷಿಸಿಕೊಳ್ಳಿಕ್ಕಾಗಿ ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಏಷಾ ವೈ ನಿಯತಿ ಶ್ರೇಷ್ಠ ಯಾಂಗತೋ ಹರಿಯೂಥಪಃ ತದಲಂ ಪರಿತಾಪೇನ ಪ್ರಾಪ್ತ ಕಾಲಮುಪಾಸ್ಯತಾಂ. ಅದರಿಂದಾಗಿ ನಿಯತಿ ಶ್ರೇಷ್ಠ. ನಿಯತಿ ಅಂದರೆ ದೈವ ಸಂಕಲ್ಪ, ದೈವೇಚ್ಛೆ. ಸಾಕು ದುಃಖಪಟ್ಟದ್ದು, ಹೊರಡ್ರಿ ಮುಂದೆ ಎಂದ. ವಚನಾಂತೇತು ರಾಮಸ್ಯ ಲಕ್ಷ್ಮಣ ಪರವೀರ ಅವದತ್ ಪ್ರಶ್ರಿತಂ ವಾಕ್ಯಂ ಸುಗ್ರೀವಂ ಗತಚೇತಸಂ. ಇಷ್ಟು ಮಿದುವಾಗಿ ಹೇಳಿದ್ರೆ ಏನರ್ಥ ಆಗಬೇಕು? ಅವ್ರಿಗೆ ಅರ್ಥ ಆಗೋ ಹಾಗೆ ಹೇಳಲಿಕ್ಕೆ ಲಕ್ಷ್ಮಣ ಬರಬೇಕಾಯಿತು. ದೊಡ್ಡವರು ಸ್ವಲ್ಪ ಗಂಭೀರವಾಗಿ ಮಾತನಾಡ್ತಾರೆ, ಮಧ್ಯಮರು ಅದನ್ನು ತಿಳಿಗೊಳಿಸಿ ನಾಟುವ ಹಾಗೆ ಹೇಳಲೇಬೇಕಾಗತ್ತೆ.
ಒಂದು ಕಡೆ ಹಿಂದೂ ಸಮಾವೇಶಕ್ಕೆ ನಮ್ಮ ಸ್ವಾಮಿಗಳು ಹೋಗಿದ್ದರು. ಅವರು ಹೇಳಿದ್ದು ಜನರು ಸುಮ್ಮನೆ ಕೂತಿದ್ದರು. ಅದೇ ಸಂಸ್ಕೃತಿ ರಕ್ಷಣೆ ಆಗಬೇಕು ಆ ತರಹದ್ದೇ ಮಾತುಗಳನ್ನು ಹೇಳಿದ್ರು. ನಮಗೆ ಇರೋದು ಇದೊಂದೇ ದೇಶ, ಇದನ್ನು ಬಿಟ್ಟು ಬೇರೆ ಕಡೆ ಹೋಗಲಿಕ್ಕಾಗಲ್ಲ. ಒಂದು ಕೊಳ ಇದೆ, ಆ ಕೊಳದಲ್ಲಿ ಕಪ್ಪೆ ಮೊದಲಾದವುಗಳು ಬೇರೆ ಕಡೆ ಹೊರಟೋಗ್ತವೆ, ಹಕ್ಕಿಗಳು ಬರೋದು ನಿಲ್ಲಿಸ್ಬಿಡ್ತವೆ, ಮೀನುಗಳಿಗೆ ಮಾತ್ರ ಕೊಳ ಬಿಟ್ಟು ಬೇರೆ ಇಲ್ಲ, ಕೊಳ ಬತ್ತಿ ಹೋದರೆ ಮುಗಿದೇ ಹೋಯಿತು. ಇದನ್ನು ಗಂಭೀರವಾಗಿ ಹೇಳ್ತಾ ಇದ್ರು, ಯಾರಿಗೂ ಅರ್ಥ ಆಗಲಿಲ್ಲ. ಅಲ್ಲೊಬ್ಬರು ಲಿಂಗಾಯತ ಸ್ವಾಮಿ ಇದ್ದರು, ಅವ್ರ ಭಾಷೆಯಲ್ಲಿ ಶುರು ಮಾಡಿದ್ರು. ಏನು ಅಂದ್ಕೊಂಡಿದ್ದೀರಾ, ಏನು ಮಾರಿ ನೋಡ್ತಾ ಇದ್ದೀರಾ ಇತ್ಯಾದಿ ಇತ್ಯಾದಿಯಾಗಿ ಅವ್ರದೇ ಭಾಷೆಯಲ್ಲಿ ಏಕಾರಾಂತ ಪದ ಪ್ರಯೋಗಗಳನ್ನೆಲ್ಲ ಮಾಡ್ತಾ ಅಂದರು. ಜನ ಚಪ್ಪಾಳೆ ತಟ್ಟಕ್ಕೆ ಶುರು ಮಾಡಿದ್ರು. ಅಂದರೆ ಕನೆಕ್ಷನ್ನೇ ಆಗಿರಲಿಲ್ಲ, ಕನೆಕ್ಟೇ ಆಗಿರಲಿಲ್ಲ ಅವರಿಗೆ. ಯಾಕೆ ಹೇಳಿದ್ದು ಅಂದರೆ ರಾಮ ಗಂಭೀರವಾಗಿ ಹೇಳಿದ. ಆಯಿತು, ಮುಂದಿನ ಕೆಲಸ ಎಲ್ಲ ನೋಡಿ. ರಾಮನ ಮಾತು ಇಂಪಾಗಿತ್ತು, ಕೇಳ್ತಾ ಇದ್ರೆ ವಿನಃ ಪ್ರವೃತ್ತಿ ಉಂಟಾಗಲಿಲ್ಲ. ಆಗ ಲಕ್ಷ್ಮಣ ಪ್ರಶ್ರಿತಂ ವಾಕ್ಯಂ, ಅವನೇನೋ ವಿನೀತವಾಗೇ ಹೇಳ್ದ. ಕುರುತ್ವಮಸ್ಯ ಸುಗ್ರೀವ ಪ್ರೇತ ಕಾರ್ಯಮನಂತರಂ ತಾರಾಂಗದಾಭ್ಯಾಂ ಸಹಿತೋ ವಾಲಿನೋ ದಹನಂ ಪ್ರತಿ. ಸುಗ್ರೀವ, ಯಾಕೋ ಸುಮ್ಮನೆ ಕೂತಿದಿ, ನಂತರ ಮಾಡಬೇಕಾದ ಪ್ರೇತ ಕಾರ್ಯಗಳನ್ನು ಮಾಡು, ತಾರೆ ಹಾಗೂ ಅಂಗದರಿಂದ ಕೂಡಿಕೋ, ವಾಲಿಯ ದಹನಕ್ಕೆ ಏರ್ಪಾಡಾಗಲಿ. ಸಮಾಜ್ಞಾಪಯ ಕಾಷ್ಠಾನಿ ಶುಷ್ಕಾನಿ ಚ ಬಹೂನಿ ಚ ಚಂದನಾನಿ ಚ ದಿವ್ಯಾನಿ ವಾಲಿ ಸಂಸ್ಕಾರ ಕಾರಣಾತ್. ಮರಗಳನ್ನು, ಕಟ್ಟಿಗೆಗಳನ್ನು, ಚಂದನವನ್ನು ಎಲ್ಲವನ್ನೂ ರೆಡಿ ಮಾಡು. ಸಮಾಶ್ವಾಸಯದೀನಂ ತ್ವಂ ಅಂಗದಂ ದೀನಚೇತತಂ ಮಾ ಭೂರ್ಬಾಲಿಶ ಬುದ್ಧಿಸ್ತ್ವಂ ತ್ವದಧೀನಮಿದಂ ಪುರಂ. 7 ಅಂಗದನನ್ನು ಸಂತೈಸು, ಯಾಕೆಂದರೆ ಅವನಿಗೆ ನಿನ್ನ ಬಗ್ಗೆ ಭಯ ಇದೆ. ಮುಂದಿನ ರಾಜ ಆಗುವವನು ಚಿಕ್ಕಪ್ಪ, ಇಷ್ಟು ದಿವಸ ದೂರ ಆಗಿದ್ದ, ಈಗ ನನ್ನ ಮೇಲೆ ಅದೇ ಪ್ರೀತಿ ಕಂಟಿನ್ಯೂ ಆಗತ್ತೋ ಇಲ್ವೋ ಅಂತ ಹೇಳಿ ಅವನಿಗೆ ಭಯ ಇದೆ. ಅಂಗದನನ್ನು ಸಂತೈಸು. ಆಮೇಲೆ ತಾರೆಯನ್ನು ಇದು ಮಾಡು. ಮಾಭೂರ್ ಬಾಲಿಜ ಬುದ್ಧಿಸ್ತ್ವಂ, ಇಂತಹ ಸಂದರ್ಭದಲ್ಲಿ ತೀರ ಚಿಕ್ಕ ಮಕ್ಕಳ ಥರ ಆಡಬೇಡ, ಬಾಲಿಶ ಬುದ್ಧಿ ಆಗಬೇಡ. ಇಡೀ ಪಟ್ಟಣ ನಿನ್ನ ಕೈಯಲ್ಲಿದೆ. ಒಬ್ಬ ನಾಯಕ ಪರಮ ಪೆದ್ದ ಆದರೆ ಅನುಯಾಯಿಗಳಿಗೆ ಸಂತೋಷ ಆಗುತ್ತೆ, ಆದರೆ ದೇಶ ಸತ್ತೋಗುತ್ತೆ. ಅನುಯಾಯಿಗಳಿಗೇನು ಗೊತ್ತಿರಲ್ವಾ ನಾಯಕ ಪೆದ್ದ ಅಂತ, ನಮಗೆ ಬೇಕಾದಾಗ ಆಡಿಸ್ಬಹುದು, ಸಂತೋಷ ಆಗಿರುತ್ತೆ. ಅದರಿಂದಾಗಿ ನಾಯಕ ಪೆದ್ದ ಹುಚ್ಚುಚ್ಚಾಗಿ ಆಡ್ತಾ ಇದ್ದರೆ ಅವನಿಂದ ಲಾಭ ಪಡ್ಕೊಳ್ಳೋರು ಇರ್ತಾರೆ, ಆದರೆ ಪಟ್ಟಣ ನಾಶ ಆಗೋಗುತ್ತೆ. ಆ ಕಾರಣದಿಂದ ಮಾಭೂರ್ ಬಾಲಿಶ ಬುದ್ಧಿಸ್ತ್ವಂ, ಬಾಲಿಶನಾಗಬೇಡ. ತ್ವದಧೀನಮಿದಂಪುರಂ, ನೋಡು ಇಡೀ ರಾಜ್ಯ ನಿನ್ನ ಕೈಯಲ್ಲಿದೆ, ನೀನೀಗ ಬಾಲಿಶ ಆಗೋದ್ರೆ ಇದ್ರ ಗತಿ ಏನು? ಅಂಗದಸ್ತ್ವಾನಯೇನ್ಮಾಲ್ಯಂ ವಸ್ತ್ರಾಣಿ ವಿವಿಧಾನಿ ಚ ಘೃತಂ ತೈಲಮಥೋ ಗಂಧಾನ್ ಯಚ್ಚಾತ್ರ ಸಮನಂತರಂ. ಅಂಗದ ಹೋಗಲಿ, ಮಾಲೆಯನ್ನು ತರಲಿ, ಬಟ್ಟೆಗಳನ್ನು ತರಲಿ, ತುಪ್ಪ, ಎಣ್ಣೆ, ಗಂಧ ಎಲ್ಲವನ್ನ ತರಲಿ. ತ್ವಂ ತಾರ ಶಿಬಿಕಾಂ ಶೀಘ್ರಂ ಆದಾಯ ಗಚ್ಚ ಸಂಭ್ರಮಾತ್ ತ್ವರಾ ಗುಣವತಿ ಯುಕ್ತ ಯಸ್ಮಿನ್ ಕಾಲೇ ವಿಚೇತತಃ. ಓ ತಾರನೆ, ಹೋಗು, ಪಲ್ಲಕ್ಕಿ ತಗೊಂಬ. ಚಟ್ಟ, ಅವಾಗ ರಾಜರನ್ನು ಚಟ್ಟದಲ್ಲಿ ಹಿಂಗೆ ಕಟ್ತಾ ಇರಲಿಲ್ಲ, ಪಲ್ಲಕ್ಕಿಯಲ್ಲೇ ತೊಗೊಂಡು ಹೊಟ್ಟೋದು, ರಾಜರಿಗೆ ಮಾತ್ರ ಅದು. ತ್ವಂತಾರ ಶಿಬಿಕಾಂ ಶೀಘ್ರಂ ಆದಾಯ ಅಗಚ್ಚ ಸಂಭ್ರಮಾತ್ ತ್ವರಾ ಗುಣವತಿ ಯುಕ್ತ. ಇಂತಹ ಕಾಲದಲ್ಲಿ ಬೇಗ ಬೇಗ ಕೆಲಸ ಆಗಬೇಕು. ದೀರ್ಘಕಾಲ ಹೆಣವನ್ನು ಮುಂದೆ ಇಟ್ಟುಕೊಂಡು ಅಳೋದೆ. ಸಜ್ಜೀ ಭವಂತು ಪ್ಲವಗಾ ಶಿಬಿಕಾವಾಹನೋಚಿತಾ ಸಮರ್ಥಾ ಬಲಿನಶ್ಚೈವ ನಿರ್ಹರಿಷ್ಯಂತಿ ವಾಲಿನಂ. ಬಲಿಷ್ಠರಾಗಿರುವ, ಸಮಾನವಾದ ಎತ್ತರ ಇರುವ ಪಲ್ಲಕ್ಕಿಯನ್ನು ಹೊರುವ ವಾನರರು ಸಜ್ಜಾಗಬೇಕು. ಯಾಕೆಂದ್ರೆ ಪಲ್ಲಕ್ಕಿ ಹೊರೋದು ಎಷ್ಟು ಕಷ್ಟ ಗೊತ್ತಾ, ವಿಪರೀತ ಭಾರ ಇರುತ್ತೆ, ಅಲ್ಲಾಡಿಸ್ಬಿಡಿ ನೋಡೋಣ, ನೀವು ಹಿಂಗೆ ಎತ್ತಲಿಕ್ಕಾಗಲ್ಲ ಅದು.
ಅಷ್ಟು ಭಾರ ಇರುತ್ತೆ. ಅದು ಏನು ದೇವ್ರ ಪೆಟ್ಟಿಗೆ ಇಡೋದೇ ಅಷ್ಟು ಭಾರ ಇರುತ್ತೆ. ಅಂಥದ್ರಲ್ಲಿ ಮನುಷ್ಯನನ್ನು ಹೊತ್ಕೊಂಡು ಹೋಗಬೇಕು. ಅವನು ಭಾರಿ ಪರ್ಸನಾಲಿಟಿ ಇರ್ತಾನ. ಅವನು ಬಲಿಷ್ಠರಾದವರೆಲ್ಲ ತಯಾರಾಗಿ ಏವ ಮುಕ್ತ್ವಾತು ಸುಗ್ರೀವಂ ಸುಮಿತ್ರಾನಂದವರ್ಧನ ತಸ್ಥೌ ಭ್ರಾತೃತಮೀಪಸ್ಥೋ ಲಕ್ಷ್ಮಣ ಪರವೀರ, ಈ ರೀತಿಯಾಗಿ ನುಡಿದು ಅಣ್ಣನ ಹಿಂದೆ ಸರ್ಕೊಂಬಿಟ್ಟ. ಹೊರಗಡೆ ಬಂದು ಇಷ್ಟು ಹೇಳಿದ. ಆಮೇಲೆ ಸುಗ್ರೀವನಿಗೆ ಹೇಳಬೇಕಾದದ್ದನ್ನು ಹೇಳಿ ಲಕ್ಷ್ಮಣ ಸರಿದ. ಲಕ್ಷ್ಮಣಸ್ಯ ವಚ ಶ್ರುತ್ವಾ ತಾರಸ್ಸಂಭ್ರಾಂತಮಾನಸಃ ಪ್ರವಿವೇಶ ಗುಹಾಂ ಶೀಘ್ರಂ ಶಿಬಿಕಾಸಕ್ತಮಾನತಃ. ಲಕ್ಷ್ಮಣನ ಮಾತನ್ನು ಕೇಳಿ ತಾರ ದಡದಡನೆ ಓಡಿದ ಗುಹೆಗೆ ಶಿಬಿಕೆಯನ್ನು ತರಬೇಕು ಅಂತ. ಆದಾಯ ಶಿಬಿಕಾಂ ತಾರಃ ಸತು ಪರ್ಯಾಪತತ್ ಪುನಃ ವಾನರೈರುಷ್ಯಮಾನಾಂ ತಾಂ ಶೂರೈರುದ್ವಹನೋಚಿತೈ. ಆ ಶಿಬಿಕೆಯನ್ನು ತಂದ. 4 ಜನ ಅದಕ್ಕೆ ಸಜ್ಜಾದರು. ಇವನು ಕೂಡಲೇ ಹಾರಿ ಮರೆಯಾದ. ಬೇರೆ ಸಾಮಾನುಗಳನ್ನೆಲ್ಲ ತರಬೇಕಲ್ಲ. ದಿವ್ಯಾಂ ಭದ್ರಾತನಯುತಾಂ ಶಿಬಿಕಾಂ ಸ್ಯಂದನೋಪಮಾಂ ಪಕ್ಷಿಕರ್ಮಭಿರಾಚಿತ್ರಾಂ ದ್ರುಮಕರ್ಮ ವಿಭೂಷಿತಾಂ. ಆ ಪಲ್ಲಕ್ಕಿ ಹೇಗಿತ್ತು? ದಿವ್ಯಾಂ, ಚಂದ ಕಾಣ್ತಾ ಇತ್ತು. ಭದ್ರಾಸನಯುತಾಂ, ಒಳ್ಳೆಯ ಕುಳಿತುಕೊಳ್ಳಿಕ್ಕೆ ಆಸನ. ಸ್ಯಂದನೋಪಮಾಂ, ಒಳ್ಳೆಯ ರಥದ ತರಹ ಇತ್ತು. ಅಷ್ಟು ಅಗಾಲವಾದ ಸ್ಪೇಷಿಯಸ್ ಆಗಿತ್ತು ಇವತ್ತಿನ ಪರಿಭಾಷೆಯಲ್ಲಿ ಹೇಳೋದಾದರೆ. ಪಕ್ಷಿ ಕರ್ಮಿಭಿರಾಚಿತ್ರಾಂ, ಒಳ್ಳೆಯ ಹಕ್ಕಿಗಳನ್ನು ಅದರ ಮೇಲೆ ಎಲ್ಲ ಬಿಡಿಸಿದ್ರು. ದ್ರುಮಕರ್ಮ ವಿಭೂಷಿತಾಂ, ಮರದ ಕೆತ್ತನೆಗಳನ್ನೆಲ್ಲ ಚೆನ್ನಾಗಿ ಕೆತ್ತಿದ್ರು. ಆಚಿತಾಂ ಚಿತ್ರಪತ್ತೀಭಿ ಸುನಿವಿಷ್ಟಾಂ ಸಮಂತತಃ ವಿಮಾನಮಿವ ಸಿದ್ಧಾನಾಂ ಜಾಲವಾತಾಯನಾಯುತಾಂ, ಒಳ್ಳೆಯ ಯೋಗ್ಯವಾದ ಜಾಲ ವಾತಾಯನ ಕಿಟಕಿಗಳಿಂದ ಕೂಡಿ ಕಂಗೊಳಿಸ್ತಾ ಇತ್ತು ಆ ಒಂದು ಪಲ್ಲಕ್ಕಿ. ವರಾಭರಣಹಾರೈಶ್ಚ ಸುನಿಯುಕ್ತಾಂ ವಿಶಾಲಾಂಚ ಸುಕೃತಾಂ ಶಿಲ್ಪಿಭಿಕೃತಾಂ ದಾರು ಪರ್ವತಕೋಪೇತಾಂ ಚಾರು ಕರ್ಮ ಪರಿಷ್ಕೃತಾಂ, ಒಳ್ಳೆಯ ದಾರು ಬಿದಿರಿನಿಂದ ಮಾಡಿದ್ದ ಚೆನ್ನಾಗಿ ವಿಭಾಗಗಳಿರುವ, ಯಾರು ಎಲ್ಲಿ ಕೂತ್ಕೊಳ್ಬೇಕು ಇತ್ಯಾದಿ ವಿಭಾಗಗಳಿರುವ ಚಂದದ ಕುಸುರಿ ಕೆಲಸ ಇರುವ ಮಾಲೆ ಇದು ಶಿಬಿಕೆಯನ್ನು ತಂದರು. ವರಾಭರಣಹಾರೈಶ್ಚ ಚಿತ್ರಮಾಲ್ಯೋಪಶೋಭಿತಾಂ ಗುಹಾಗಹನ ಸಂಛನ್ನಾಂ ರಕ್ತಚಂದನಭೂಷಿತಾಂ, ಒಳ್ಳೆಯ ಆಭರಣ ಹಾರ, ಒಳ್ಳೆಯ ಮಾಲೆ ಇವುಗಳಿಂದ ಕಂಗೊಳಿಸುವ ಗುಹಾಗಹನ ಸಂಛನ್ನಾಂ, ಚಂದ ಮಾಡಿ ಮುಚ್ಚಳಿಕೆ ಇರುವ ರಕ್ತಚಂದನದಿಂದ ಕೂಡಿರುವ ಈದೃಶೀಂ ಶಿಬಿಕಾಂ ದೃಷ್ಟ್ವಾ ರಾಮೋ ಲಕ್ಷ್ಮಣಮಬ್ರವೀತ್ ಕ್ಷಿಪ್ರಂ ವಿನೀಯತಾಂ ವಾಲಿ ಪ್ರೇತ ಕಾರ್ಯಂ ವಿಧೀಯತಾಂ. ಲಕ್ಷ್ಮಣನಿಗೆ ಹೇಳಿದ, ವಾಲಿಯನ್ನು ಬೇಗ ಸಾಗಿಸಿ ಪ್ರೇತ ಕಾರ್ಯ ಬೇಗ ಆಗಬೇಕು. ಏಕೆಂದರೆ ನೇರ ಸುಗ್ರೀವನಿಗೆ ಹೇಳಿದ್ರೆ ಅವನು ಗಾಬರಿ ಆಗೋಗಿದ್ದಾರೆ. ಅವನಿಗೆ ತಿವಿದು ಹೇಳಲಿಕ್ಕೆ ಲಕ್ಷ್ಮಣನೇ ಸರಿ. ಹೀಗಾಗಿ ರಾಮ ಲಕ್ಷ್ಮಣನಿಗೆ ಹೇಳಿದ. ತಥೋ ವಾಲಿನ ಮುದ್ಯಮ್ಯ ಸುಗ್ರೀವ ಶಿಬಿಕಾಂ ತದಾ ಆರೋಪಯತ ವಿಕ್ರೋಚನ್ ಅಂಗದೇನ ಸಹೈವತು. ಆಮೇಲೆ ಸುಗ್ರೀವ ಮತ್ತು ಅಂಗದ ಇಬ್ಬರು ಅಳ್ತಾ ವಾಲಿಯ ಶರೀರವನ್ನು ಆ ಶಿಬಿಕೆಯೊಳಗಡೆ ಇಟ್ಟರು. ಆರೋಪ್ಯ ಶಿಬಿಕಾಂ ಚೈವ ವಾಲಿನಂ ಗತ ಜೀವಿತಂ ಅಲಂಕಾರೈಶ್ಚ ವಿವಿಧೈ ಮಾಲ್ಯೈರ್ವಸ್ತ್ರೈಶ್ಚ ಭೂಷಿತಂ. ಆಮೇಲೆ ಮಾಲೆ ವಸ್ತ್ರ ಇವುಗಳಿಂದ ಚೆನ್ನಾಗಿ ಅಲಂಕರಿಸಿದರು. ಆಜ್ಞಾಪಯತ್ತದಾ ರಾಜ ಸುಗ್ರೀವ ಪ್ಲವಗೇಶ್ವರ ಔರ್ಧ್ವದೈಹಿಕ ಮಾರ್ಯಸ್ಯ ಕ್ರಿಯತಾಂ ಅನುಕೂಲತಃ. ಅಷ್ಟು ಹೊತ್ತಿಗೆ ಸುಗ್ರೀವ ದುಃಖದಿಂದ ಚೇತರಿಸಿಕೊಂಡು ರಾಜನಾಗಿ ಆಜ್ಞೆ ಮಾಡಲಿಕ್ಕೆ ಶುರು ಮಾಡಿದ. ಔರ್ಧ್ವದೈಹಿಕ ಮಾರ್ಯಸ್ಯ, ಅಣ್ಣನ ಪ್ರೇತ ಕಾರ್ಯಗಳನ್ನು ಚೆನ್ನಾಗಿ ಮಾಡಬೇಕು. ವಿಶ್ರಾಣಯಂತೋ ರತ್ನಾನಿ ವಿವಿಧಾನಿ ಬಹೂನಿ ಚ ಅಗ್ರತ ಪ್ಲವಗಾಯಾಂತು ಶಿಬಿಕಾ ತದನಂತರಂ. ರತ್ನಗಳನ್ನು ಹಣ್ಣುಗಳನ್ನು ಎಲ್ಲವನ್ನು ಕೊಡ್ತಾ ಕಪಿಗಳೆಲ್ಲ ಮುಂದೆ ಹೋಗಲಿ, ಹಿಂದೆ ಶಿಬಿಕೆ ಬರಲಿ ಅಂತ.
ಕೆಲವರಲ್ಲಿ ಈ ಪದ್ಧತಿ ಉಂಟು, ಪುರಿ ಎರಚುತ್ತಾರೆ. ಅದೇ ರೀತಿ ಇಲ್ಲಿ ರತ್ನಗಳನ್ನೇ ಎರಚೋದು. ಎರಚಲಿಕ್ಕೆ ಅತ್ಯಂತ ಅಮೂಲ್ಯವಾದದ್ದಿರಬೇಕಾದ್ರೆ ಏನು, ಕಡಿಮೆ ಇದ್ದಾಗ ಪುರಿ ಎರಚಿ. ರಾಜ್ಞಾಂ ವೃದ್ಧಿ ವಿಶೇಷಾಹಿ ದೃಶ್ಯಂತೆ ಭುವಿ ಯಾದೃಚಾಃ ತಾದೃಚೈರಿಹ ಕುರುವಂತು ವಾನರ ಭರ್ತೃ ಸತ್ಕ್ರಿಯಾಂ. ರಾಜರಿಗೆ ಅಂತ್ಯ ಸಂಸ್ಕಾರ ಮಾಡಬೇಕಾದ್ರೆ ಏನೆಲ್ಲ ವೈಭವಗಳಿರಬೇಕು, ಆ ಎಲ್ಲ ವೈಭವಗಳು ಅಣ್ಣನ ಒಂದೇ ಅಂತ್ಯಕ್ರಿಯೆಯಲ್ಲಿ ಇನ್ಕ್ಲೂಡ್ ಆಗಿರ್ಬೇಕು. ಆ ತರಹ ಮಾಡಿ ಇಂದ ತಾದೃಚಂ ವಾಲಿನ ಕ್ಷಿಪ್ರಂ ಪ್ರಾಕುರ್ವನ್ ಔರ್ಧ್ವದೈಹಿಕಂ ಅಂಗದಂ ಪರಿರಭ್ಯಾಶು ತಾರಾ ಪ್ರಭೃತಯಸ್ತದಾಂ. ಆಮೇಲೆ ಚಂದ ಮಾಡಿ ತೆಗೆದುಕೊಂಡು ಹೋದಾಗ ಅಂಗದನನ್ನು ತಾರೆ ಮೊದಲಾದ ಸ್ತ್ರೀಯರು ಅಪ್ಪಿಕೊಂಡು ಅಳುತ್ತಾ ಅಗ್ರತ ಕ್ರೋಶಂತ ಪ್ರಯಯುಸ್ತರವೇ ವಾನರಾ ಹತಬಾಂಧವಾ ತತ ಪ್ರಣಿಹಿತಾಸ್ತರವಾ ವಾನರ್ಯೋಸ್ಯ ವಚಾನುಗಾ. ಆಮೇಲೆ ಎಲ್ಲ ವಾಲಿಯ ಹೆಂಡತಿಯರು, ಪ್ರೇಯಸಿಯರು, ರಮಣೀಯರು ಎಲ್ಲರೂ ಕೂಡ ಹೋ ಅಂತ ಹತ್ರಂತೆ. ಚುಕೃಷರು ವೀರ ವೀರೇತಿ ಭೂಯ ಕ್ರೋಶಂತಿ ತಾಃ ಪ್ರಿಯಂ. ಅಯ್ಯ ವೀರನೇ ಹೋದಯಾ ಇತ್ಯಾದಿಯಾಗಿ ಕಿರಿಚಿದರು. ತಾಸಾಮೃದಿತ ಶಬ್ದೇನ ವಾನರಾಣಾಂ ಗಿಮನಾಂತರೇ ವನಾನಿ ಗಿರಯಶ್ಚೈವ ವಿಕ್ರೋಶಂತೀವ ಸರ್ವತಃ. ಅವರು ಅತ್ತದ್ದರಿಂದ ಕಾಡುಗಳು ಬೆಟ್ಟಗಳು ಎಲ್ಲ ಮೊಳಗಿದವು, ಅವುಗಳು ಅತ್ತವೋ ಎಂಬಂತೆ ಭಾಸ ಆಯಿತು. ಪುಲಿನೇ ಗಿರಿ ನದ್ಯಾಸ್ತು ವಿವಿಕ್ತೆ ಜಲಸಂವೃತೆ ಚಿತಾಂ ಚಕ್ರುಸ್ಸು ಬಹವೋ ವಾನರ ವನಚಾರಿಣಃ. ಆಮೇಲೆ ಚಂದ ಇರುವ, ಅವಾಗ ನದಿ ಹಾಳು ಮಾಡಲಿಕ್ಕೆ ಯಾರೂ ಇರಲಿಲ್ಲ. ಅದರಿಂದಾಗಿ ನದಿಯ ಹೇಳ್ತಾರೆ ಪುಲಿನೇ, ಅತ್ಯಂತ ಶುಭ್ರವಾದ ಮರಳನ್ನು ಪುಲಿನ ಅಂತ ಕರೀತಾರೆ. ಅಂಥಲ್ಲಿ ಒಳ್ಳೆ ಚಿತೆಯನ್ನು ಮಾಡಿದರು. ತಸ್ಥುರೇಕಾಂತಮಾಶ್ರಿತ್ಯ ಸರ್ವೇ ಶೋಕಪರಾಯಣಾ ತತಸ್ತಾರಾಪತಿಂ ದೃಷ್ಟ್ವಾ ಶಿಬಿಕಾತಲಶಾಯಿನಂ ಆರೋಪ್ಯಾಂಕೆ ಶಿರಸ್ತಸ್ಯ ವಿಲಲಾಪಸು ದುಃಖಿತಾ. ಆಮೇಲೆ ತಾರೆ ಚಿತೆ ಮಾಡ್ತಾ ಇರುವಾಗ ಇದ್ದಕ್ಕಿದ್ದಂತೆ ಒಳಹೊಕ್ಕು ಆ ವಾಲಿಯ ತಲೆಯನ್ನು ತೊಡೆಯ ಮೇಲಿಟ್ಟುಕೊಂಡು ಹಾ ವಾನರ ಮಹಾರಾಜ, ಹಾ ನಾಥ ಮಮ ವತ್ಸಲ, ಹಾ ಮಹಾರ್ಹ ಮಹಾಬಾಹೋ ಮಮ ಪ್ರಿಯ ಪಶ್ಯ ಮಾಂ. ಓ ವಾಲಿಯೇ, ಇನ್ನಾದರೂ ನನ್ನನ್ನು ನೋಡು, ಕಣ್ಣು ತೆರೆ ಅಂದ್ಲಂತೆ. ಜನಂ ನ ಪಶ್ಯಸಿ ಮಂ ತ್ವಂ ಕಸ್ಮಾತ್ ಶೋಕಾಭಿಪೀಡಿತಂ. ನೋಡು, ಈ ಎಲ್ಲ ಜನರು ನಿನಗಾಗಿ ಕಾಯ್ತಾ ಇದ್ದಾರೆ, ನೀನು ಕಣ್ಣು ತೆರೆದ್ರೆ ಎಲ್ಲರೂ ಸಂತೋಷ ಪಡ್ತಾರೆ. ಪ್ರಹೃಷ್ಟಮಿಹ ತೇ ವಕ್ತ್ರಂ ಗತಾಸೋರಪಿ ಮಾನದ ಅಸ್ತಾರ್ಕ ಸಮವರ್ಣಂಚ ದೃಶ್ಯತೆ ಜೀವತೋ ಯಥಾ. ನಿನ್ನ ಮೋರೆ ಸತ್ತಿದ್ದರೂ ಕೂಡ ಕಾಂತಿಯಿಂದ ಕೂಡಿದೆ, ನಿನ್ನ ಮೈಬಣ್ಣ ಕೆಂಪಾಗಿದೆ. ಅಸ್ತಾರ್ಕ ಸಮವರ್ಣ, ಸೂರ್ಯ ಅಸ್ತಂಗತನಾಗುವಾಗ ಯಾವ ರೀತಿಯ ಕೆಂಪು ಬಣ್ಣ ಇದೆಯೋ ಹಾಗಿದೆ. ದೂರದಿಂದ ನೋಡದೆ ದೃಶ್ಯತೆ ಜೀವತೋ ಯಥ, ಬದುಕಿದ್ದೀಯೇನೋ ಎನ್ನುವ ಭ್ರಮೆ ಮೂಡಿಸುತ್ತೆ. ಏಷತ್ವಾಮರಾಮರೂಪೇಣ ಕಾಲಕ್ಕರ್ಚತಿ ವಾನರ ಏನಸ್ಮ ವಿಧವಾಸ್ತರವಾ ಕೃತ ಏಕೇಶು ನಾರಣೇ. ರಾಮನ ರೂಪದಿಂದ ಕಾಲನೇ ನಿನ್ನನ್ನು ಸೆಳೆದಿದ್ದಾನೆ, ಅವನ ಒಂದೇ ಬಾಣದಿಂದ ನಾವೆಲ್ಲ ವಿಧವೆಯರಾದೆವು. ತವೇಷ್ಟಾನನು ಚೈವೇಮ ಭಾರ್ಯಾಶ್ಚಂದ್ರ ಸಮಾನನಾಹ ಇಮಾಸ್ತಾಸ್ತವ ರಾಜೇಂದ್ರ ವಾನರ್ಯೋಪ್ಲವಗಾಸ್ತವ ಪಾದೇರ್ವಿಕೃಷ್ಟಮಧ್ವಾನಮಾಗತ ಕಿನ್ನ ಬುದ್ಧತೆ. ಇನ್ನು ಈ ವಾನರಿಯರು ಎಷ್ಟೋ ಜನ ನಿನ್ನ ಹೆಂಡತಿಯರಲ್ಲಿ ಕಪಿಸ್ತ್ರೀಯರು ಇದ್ದಾರೆ, ಕಪಿ ಅಲ್ಲದವರು ಇದ್ದಾರೆ. ರಾಜನಿಗೆ ಬಹಳ ಜನ ಹೆಂಡತಿಯರು, ಅವನ ಜಾತಿಯವರೇ ಆಗಬೇಕು ಅಂತ ಉಂಟೆ? ಎಲ್ಲ ಜಾತಿಯವರು ಇರ್ತಾರೆ. ಅವರೆಲ್ಲ ಅಳ್ತಾ ಇದ್ದಾರೆ ನೋಡು. ತವೇಷ್ಟಾನನು ಚೈವೇಮಾಹ ಭಾರ್ಯಾಶ್ಚಂದ್ರ ನಿಭಾನನಾಹ. ಚಲುವಾಂತ ಚಲುವೆಯರು, ಬೇರೆ ಬೇರೆ ಕಡೆಯಿಂದ ಎತ್ತುಕೊಂಡು ಬಂದವರು, ಅವರೆಲ್ಲ ನಿನಗೆ ಬಹಳ ಇಷ್ಟ ಅಲ್ವ? ಅದಕ್ಕಾಗಿ ಅವರನ್ನು ಅಲ್ಲಿಂದ ಇಲ್ಲಿ ತಂದು ನೀನು ಇಲ್ಲಿ ಬಿಟ್ಟು ಅಲ್ಲ ಹೊಟ್ಟೋಗದ. ಇದಾನೀಂ ನೇಕ್ಷಸೆ ಕಸ್ಮಾತ್
ಸುಗ್ರೀವ ಪ್ಲವಗೇಶ್ವರ ಈಗ್ಯಾಕೆ ನೋಡ್ತಾ ಇಲ್ಲ? ಏತೇ ಹಿ ಸಚಿವಾರಾಜನ್ ತಾರ ಪ್ರಭೃತಯಸ್ತವ ಪುರವಾಸಿ ಜನಶ್ಚಾಯಂ ಪರಿವಾರ್ಯ ವಿಷೀದತಿ. ನಿನ್ನ ಪ್ರತಿಭಟಿಸಿ ಯಾರು ಹೋಗಿ ಸೇರಿದ್ರೋ ಸುಗ್ರೀವನ ಹತ್ತಿರ ಅವರು ಕೂಡ ಅಳ್ತಾ ಇದ್ದಾರೆ ನೋಡು. ವಸ್ತುತಃ ಅವಳ ಅಣ್ಣ ತಾರ ಅವನು ಸುಗ್ರೀವನ್ ಪಾರ್ಟಿ ಕೊಟ್ಟೋಗಿದ್ದ. ತಂಗಿ ಗಂಡನ ಮೇಲೇನೆ ಅಸಮಾಧಾನ. ಅವರು ಕೂಡ ಹೀಗಿದ್ದಾರೆ, ಕಣ್ಬಿಟ್ಟು ನೋಡಬಾರ್ದೆ. ಏತೇ ಹಿ ಸಚಿವಾರಾಜನ್ ವಿಸರ್ಜಯೈನಾನ್ ಸಚಿವಾನ್ ಯಥಾ ಪುರಮರಿಂದಮ ತತ ಕ್ರೀಡಾಮಹೇ ತರ್ವಾ ವನೇಚು ಮದನೋತ್ಕಟಾಹ. ಮೊದಲು ಅವರನ್ನು ಬಿಡು. ಏವಂ ವಿಲಪತಿ ತಾರಾಂ ಪತಿಶೋಕಪರಿವೃತಾಂ ಉತ್ಥಾಪಯಂತಿ ಸ್ಮ ತದಾ ವಾನರ ಯಶ್ಚೋಕಕರ್ಷಿತಾಹ. ಹೀಗೆ ಅಳ್ತಾ ಇರುವ ತಾರೆಯನ್ನು ಕೆಲವೊಂದು ಜನ ಹೆಣ್ಣು ಮಕ್ಕಳು ಎಳೆದು ಇಟ್ಟುಕೊಂಡ್ರು, ಅವಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ಓಡಿ ಹೋಗಿ ಜಿಗಿಬಾರದು ದುಃಖದಲ್ಲಿ ಅಂತ. ಸುಗ್ರೀವೇಣ ತತಸ್ಸಾರ್ಧಂ ಸೋಂಗದಪ್ಪಿತರಂ ಮೃದನ್ ಚಿತಾಮಾರೋಪಯಾಮಾತ ಶೋಕೇನಾಭಿಪ್ಲುತೇಂದ್ರಿಯ. ಆಮೇಲೆ ಸುಗ್ರೀವ ಮತ್ತು ಅಂಗದರು ಇಬ್ಬರು ಅಳ್ತಾ ವಾಲಿಯ ಶರೀರವನ್ನು ಚಿತೆಯ ಮೇಲಿಟ್ಟರು. ತಥೋಗ್ನಿಂ ವಿಧಿವದ್ದತ್ವಾ ಸೋಪಸವ್ಯಂ ಚಕಾರ ಪಿತರಂ ದೀರ್ಘಮಧ್ವಾನಂ ಪ್ರಸ್ಥಿತಂ ವ್ಯಾಕುಲೇಂದ್ರಿಯ. ಅಗ್ನಿಯನ್ನು ವಿಧಿಬದ್ಧವಾಗಿ ಇಟ್ಟು ಅಪಸವ್ಯಂ ಚಕಾರ ಉಲ್ಟಾ ಸುತ್ತಿ ತಂದೆಯನ್ನು ಬೀಳ್ಕೊಟ್ಟ. ಪಿತರಂ ದೀರ್ಘಮಧ್ವಾನಂ ಪ್ರಸ್ಥಿತಂ ಹಿರಿದಾದ ದಾರಿಯನ್ನು ತುಳಿಯುವ ತಂದೆಯನ್ನು ಬೀಳ್ಕೊಟ್ಟ ವ್ಯಾಕುಲೇಂದ್ರಿಯನಾಗಿ. ಸಂಸ್ಕೃತ್ಯ ವಾಲಿನಂ ತಂತು ವಿಧಿವತ್ ಪ್ಲವಗರಚಭಾಹ ಆಜಗ್ಮುರುದಕಂ ಕರ್ತುಂ ನದೀಂ ಶುಭಜಲಾಂ ಶಿವಾಂ. ಆಮೇಲೆ ವಾಲಿಯನ್ನು ಸಂಸ್ಕಾರ ಮಾಡಿ ಧರ್ಮೋದಕ ಕೊಡ್ಲಿಕ್ಕೆ ಅಲ್ಲೇ ಬಂದರು. ತತಸ್ಥೆ ಸಹಿತಾಸ್ತತ್ರ ಅಂಗದಂ ಸ್ಥಾಪ್ಯ ಚಾಗ್ರತಃ ಸುಗ್ರೀವತಾರಾತಹಿತಾ ಶಿಶುಚುರ್ವಾನರಾಜಲಂ. ಆಮೇಲೆ ಅಂಗದನಿಗೆ ಮೊದಲು ಸ್ನಾನ ಮಾಡುವ ಹಾಗೆ ಮಾಡಿ ಸುಗ್ರೀವೇಣೈವ ದೀನೇನ ದೀನೋ ಭೂತ್ವಾ ಮಹಾಬಲಃ ಸಮಾನ ಚೋಕಕ್ಕಾಕುತ್ಸ್ಥಃ ಪ್ರೇತ ಕಾರ್ಯಾಣ್ಯಕಾರಯತ್. ರಾಮಚಂದ್ರನು ಕೂಡ ಅವರ ಜೊತೆಗೆ ಸಮಾನವಾದ ದುಃಖವನ್ನು ಸರಿಯಾದ ಸ್ಥಾನದಲ್ಲಿ ಸರಿಯಾದ ಭಾವನೆಯನ್ನು ತೋರ್ಪಡಿಸುತ್ತಾ ಆ ಪ್ರೇತ ಕಾರ್ಯವನ್ನು ಚೆನ್ನಾಗಿ ನಡೆಯಿಸಿದ. ತಥೋಥ ವಾಲಿನಂ ತಥೋತಂ ವಾಲಿನಮಗ್ರ್ಯಪೌರುಚಂ ಪ್ರಕಾಶಮಿಕ್ಷ್ವಾಕುವರೇ ಚುಣಾಹತಂ ಪ್ರದೀಪ್ಯ ದೀಪ್ತಾಜ್ಞತಮೌಜಸಂ ತದಾ ಸಲಕ್ಷ್ಮಣಂ ರಾಮಮುಪೇಯಿವಾನ್ ಹರಿಹಿ. ಹೀಗೆ ಕ್ರಿಯೆಯೆಲ್ಲ ಮುಗಿತು. ಕ್ರಿಯೆಯೆಲ್ಲ ಮುಗಿದ ಮೇಲೆ ಸುಗ್ರೀವ ಬಂದ ರಾಮನ ಹತ್ತಿರ ಅನ್ನುವಲ್ಲಿಗೆ 25ನೆಯ ಸರ್ಗ. ತತಶೋಕಾಭಿಸಂತಪ್ತಂ ಸುಗ್ರೀವಂ ಕ್ಲಿನ್ನವಾತತಂ ಶಾಖಾಮೃಗ ಮಹಾಮಾತ್ರಾ ಪರಿವಾರ್ಯೋಪತಸ್ಥಿರೇ. ಎಲ್ಲ ಕ್ರಿಯೆಯೆಲ್ಲ ದಹನ ಕ್ರಿಯೆಯೆಲ್ಲ ಮುಗಿದ ಮೇಲೆ ಬಂದ ಸುಗ್ರೀವಂ ಕ್ಲಿನ್ನವಾಸಸಂ. ಬಟ್ಟೆಯಿಂದ ನೀರು ತೊಟ್ಟಿಕ್ತಾ ಇತ್ತು. ಅಂದರೆ ಕ್ಲಿನ್ನ ಅಂದರೆ ಒದ್ದೆಯಾದ ಬಟ್ಟೆ ಇತ್ತು. ಆಗ ಎಲ್ಲ ಮಂತ್ರಿಗಳು ಅವನನ್ನು ಸುತ್ತುವರೆದರು. ಅಭಿಗಮ್ಯ ಮಹಾಬಾಹುಂ ರಾಮಮಕ್ಲಿಷ್ಟಕಾರಿಣಂ ಸ್ಥಿತಾ ಪ್ರಾಂಜಲಯಸ್ಸರ್ವೇ ಪಿತಾಮಹಮಿವರ್ಷಯ. ಎಲ್ಲರೂ ರಾಮನನ್ನು ಸುತ್ತುವರೆದರು. ಸುಗ್ರೀವ ಮತ್ತು ರಾಮ ಇಬ್ಬರನ್ನೂ ಕೂಡ ಸುತ್ತುವರೆದಿದ್ದರು. ಋಷಿಗಳು ಬ್ರಹ್ಮನ ಸುತ್ತ ಇದ್ದ ಹಾಗಿತ್ತು. ತತಃ ಕಾಂಚನ ಶೈಲಾಭ ತರುಣಾರ್ಕನಿಭಾನನಃ ಅಬ್ರವೀತ್ ಪ್ರಾಂಜಲಿರ್ವಾಕ್ಯಂ ಹನುಮಾನ್ ಮಾರುತಾತ್ಮಜಃ. ಆಮೇಲೆ ಕಾಂಚನ ಶೈಲಾಭ ಬಂಗಾರದ ಮೈಬಣ್ಣ ಇರುವ ಎತ್ತರದ ಶರೀರದ ತರುಣಾರ್ಕ ನಿಭಾನನಃ ಕೆಂಪು ಮೋರೆಯ ಕಪಿ ಹನುಮಂತ ಕೈಗಳನ್ನು ಮುಗಿದು ನುಡಿದ. ಭವತ್ ಪ್ರಸಾದಾತ್ ಕಾಕುತ್ಸ್ಥ ಪಿತೃಪೈತಾಮಹಂ ಮಹತ್ ವಾನರಾಣಾಂ ಸುದಂಷ್ಟ್ರಾಣಾಂ ಸಂಪನ್ನ ಬಲಶಾಲಿನಾಂ. ಕಾಕುತ್ಸ್ಥ
ಭವತ್ ಪ್ರಸಾದಾತ್, ನಿನ್ನ ಒಲುಮೆಯಿಂದ ಪಿತೃಪೈತಾಮಹಂ ಮಹತ್, ಪರಂಪರೆಯಿಂದ ಬಂದ ದೊಡ್ಡ ಸಾಮ್ರಾಜ್ಯ ಸುಗ್ರೀವನ ಕೈಗೆ ಸಿಕ್ಕಿದೆ. ಮಹಾತ್ಮನ ಸುದುಷ್ಪ್ರಾಪಂ ಪ್ರಾಪ್ತಂ ರಾಜ್ಯಮಿದಂ ಪ್ರಭೋ ಭವತಾ ತಮನುಜ್ಞಾತಃ ಪ್ರವಿಶ್ಯ ನಗರಂ ಶುಭಂ ಸಂವಿಧಾಸ್ಯತಿ ಕಾರ್ಯಾಣಿ ಸರ್ವಾಣಿ ಸಸಹೃದ್ಗಣಃ. ನೀನು ಅನುಮತಿ ಕೊಟ್ಟರೆ ಸುಗ್ರೀವ ಊರೊಳಗಡೆ ಹೋಗಿ ಉಳಿದ ಕ್ರಿಯೆಗಳನ್ನು ಮಾಡ್ತಾನೆ, 12 ದಿವಸದ ಕ್ರಿಯೆಗಳನ್ನು. ಸ್ನಾತೋಯಂ ವಿವಿಧೈರ್ಗಂಧೈ ಓಷಧೈಶ್ಚ ಯಥಾವಿಧಿ ಅರ್ಚಯಿಷ್ಯತಿ ಮಾಲ್ಯೈಶ್ಚ ರತ್ನೈಶ್ಚ ತ್ವಾಂ ವಿಶೇಷತಃ. ನೀನು ನಗರದ ಒಳಗಡೆ ಬಂದರೆ ವಿಶೇಷವಾಗಿ ನಿನ್ನ ಆರಾಧನೆಯನ್ನು ಮಾಡ್ತಾನೆ. ಇಮಾಂ ಗಿರಿಗುಹಾಂ ರಮ್ಯಾಂ ಅಭಿಗಂತುಂ ತ್ವಮರ್ಹಸಿ. ಈ ಗುಹೆಗೆ ನೀನು ಬರಬೇಕು, ನಮ್ಮ ಗುಹೆಗೆ. ಅವರು ಗೃಹ ಅನ್ಲಿಕ್ಕಿಲ್ಲ, ಗುಹೆ ಅನ್ಬೇಕು. ಕುರುಷ್ವ ಸ್ವಾಮಿ ಸಂಬಂಧಂ ವಾನರಾನ್ ಸಂಪ್ರಹರ್ಚಯ ಏವ ಮುಕ್ತೋ ಹನುಮತ ರಾಘವ ಪರವೀರ. ದಯವಿಟ್ಟು ನಿನ್ನಿಂದಲೇ ಎಲ್ಲ ಆಗಿರೋದು. ನೀನು ಕಪಿಗಳಿಗೂ ಸ್ವಾಮಿ, ಅದು ಗೊತ್ತಾಗೋದು ಯಾವಾಗ? ಊರೊಳಗಡೆ ಬಂದು ಎತ್ತರದ ಸ್ಥಾನದಲ್ಲಿ ಕುಳಿತಾಗ. ದಯವಿಟ್ಟು ಬರಬೇಕು, ಅನುಗ್ರಹ ಮಾಡಬೇಕು ಅಂದ ಹನುಮಂತ. ಆಗ ಪ್ರತ್ಯುವಾಚ ಹನುಮಂತಂ ಬುದ್ಧಿಮಾನ್ ವಾಕ್ಯಕೋವಿದ. ಆಗ ರಾಮ ಹೇಳ್ತಾನೆ, ಚತುರ್ದಶ ಸಮಾಸೌಮ್ಯ ಗ್ರಾಮಂ ವಾ ಯದಿ ವಾ ಪುರಂ ನ ಪ್ರವೇಕ್ಷ್ಯಾಮಿ ಹನುಮಾನ್ ಪಿತುರ್ನಿರ್ದೇಶ ಪಾರಗಃ. ಹನುಮಂತ, 14 ವರ್ಷಗಳ ಕಾಲ ಯಾವುದೇ ಪಟ್ಟಣವನ್ನು, ಯಾವುದೇ ಹಳ್ಳಿಯನ್ನು ಪ್ರವೇಶ ಮಾಡುವ ಹಾಗಿಲ್ಲ. ಇದು ನನಗೆ ಅಪ್ಪ ಮಾಡಿದ ಆಜ್ಞೆ. ರಾವಣ ಒಂದು ಸ್ವಲ್ಪ ಹೆದರಿದ್ರೆ ಆ ಕಾಡೊಳಗಡೆ ಇದ್ರೂ ನಗರವೇ ಅಲ್ವ. ಕಿಷ್ಕಿಂಧೆ ನೋಡಿ, ಒಂದು ಸಣ್ಣ ಮಗು ಬಂದ್ಬಿಟ್ರೆ ನಗರ ಆಗೋಗತ್ತೆ. ಅದಕ್ಕೆ ವನವಾಸದಲ್ಲಿ ಇರುವಾಗ ಪಾಂಡವರಾಗಲಿ ರಾಮ ಆಗಲಿ ಮಗು ಮಾಡ್ಕೋಬಾರದು ಅಂತ. ಯಾಕೆ ಅಂದರೆ ಒಂದೊಂದೇ ಶುರು ಆಗುತ್ತೆ. ಒಂದು ಮಗು ಬಂತು ಅಂದರೆ ಇಡೀ ಊರೇ ಆಗೋಗುತ್ತೆ ಅದು. ಅದಕ್ಕಾಗಿ ಇಲ್ಲ. ನ ಪ್ರವೇಕ್ಷ್ಯಾಮಿ ಹನುಮನ್, ಅದು ಸಾಮ್ರಾಜ್ಯವೇ, ನಗರ. ಮಾರ್ಕೆಟ್ ಇರಲಿಲ್ಲ ಅನ್ನೋದು ಬಿಟ್ಟರೆ ನ್ಯಾಯಾಲಯ ಇರಲಿಲ್ಲ, ವ್ಯಾಪಾರ ಇರಲಿಲ್ಲ, ಕೃಷಿ ಇರಲಿಲ್ಲ. ಇವು 4 ಇರಲಿಲ್ಲ ಅಷ್ಟೇ. ಈ 4 ಇಲ್ಲದೆ, ಅದಕ್ಕೆ ನಾನು ಹೇಳೋದು ಪ್ಯಾರಾಸಿವಿಲೈಸ್ಡ್ ನೇಷನ್ ಅಂತ. ಈ 4 ಇರಲ್ಲ. ಮಾರ್ಕೆಟ್ ಇರಲಿಲ್ಲ, ವ್ಯಾಪಾರ ಇರಲಿಲ್ಲ, ಆಮೇಲೆ ಕೋರ್ಟ್ ಇರಲಿಲ್ಲ, ಹೊಲ ಉಳೋದು ಅವೆಲ್ಲ ಇರಲಿಲ್ಲ. ಇದು ಎಲ್ಲ ಬಂತು. ಹೊಲ ಉಳೋದು ಬಂತು ಅಂತಂದ್ರೂ ಕೋರ್ಟು ಎಲ್ಲ ಶುರು ಆಗುತ್ತೆ. ಲಂಕೆಗೆ ಹೋಗಿದ್ನಲ್ಲ ಅಂತ ಪ್ರಶ್ನೆ ಶ್ರೀವತ್ಸನದ್ದು. ಹೊರಗಡೆ ಯುದ್ಧ ಮಾಡಿದ್ದು ಕಣೋ, ಲಂಕೆ ಪಟ್ಟಣದ ಒಳಗಡೆ ಅಲ್ಲ, ಹೊರಗಡೆಯೇ ಯುದ್ಧ ಮಾಡಿದ್ದು. ಅದರಿಂದಾಗಿ ಲಂಕೆ ಅಂದರೆ ಲಂಕೆಯ ಸಿಟಿ ಔಟ್ಸ್ಕರ್ಟ್ಸ್, ಅಲ್ಲೇ ನಿಂತು ಯುದ್ಧ ಮಾಡಿದ್ದು. ಯಾರೋ ಇದನ್ನು ನಾನು ಬಹಳ ಹಿಂದೆ ಯಾರಿಗೋ ಹೇಳ್ತಾ ಇದ್ದೆ, ನೋಡಿ ಹೀಗೆ ಹೇಳಿದ್ದಾನೆ ಅಂತ. ಅಯ್ಯೋ, ರಾವಣ ನಗರದ ಒಳಗಡೆನೇ ಇದ್ಬಿಟ್ಟಿದ್ದರೆ ಚೆನ್ನಾಗಿರೋದು, ರಾಮ ಅಲ್ಲಿಗೆ ಬರ್ತಾ ಇರಲಿಲ್ಲ ಅಂತ. ನಿಮ್ಮಷ್ಟು ಕಂತ್ರಿ ಆಗಿರಲಿಲ್ಲ ಬಿಡಿ ಅಂತ. ಪ್ರವಿಷ್ಟೋ ವಿಧಿವದ್ವೀರ ಸುಸಮೃದ್ಧಾಂ ಗುಹಾಂ ದಿವ್ಯಾಂ ಸುಗ್ರೀವೋ ವಾನರರ್ಷಭ. ಅದರಿಂದಾಗಿ ಸಮೃದ್ಧವಾದ ರತ್ನ, ಮದ್ಯ, ಮಾನಿನಿ ಇವರಿಂದೆಲ್ಲ ಸಮೃದ್ಧವಾದ ಗುಹೆಯ ಒಳಗಡೆ ಸುಗ್ರೀವ ಪ್ರವೇಶ ಮಾಡಲಿ, ನಾನು ಮಾಡುವಲ್ಲ ಅಂತ ಹೇಳಿದ ಅಂತೆ ರಾಮ. ಪ್ರವಿಷ್ಟೋ ವಿಧಿವದ್ವೀರ ಕ್ಷಿಪ್ರಂ ರಾಜ್ಯೇ ವಿಶಿಚ್ಯತಾಂ. ಬೇಗ ನಾಳೆಯೋ ನಾಡಿದ್ದೋ ಅಥವಾ ಈ 10 ದಿವಸದ ಕಾರ್ಯಕ್ರಮ ಮುಗಿದ ಮೇಲೆ ಮಾಡಿಬಿಡಿ. ಏವ ಮುಕ್ತ್ವಾ ಹನುಮಂತಂ ರಾಮ ಸುಗ್ರೀವಮಬ್ರವೀತ್
ವೃತ್ತಜ್ಞೋ ವೃತ್ತಸಂಪನ್ನಂ ಉದಾರಬಲಮಂ ವಿಕ್ರಮಂ ಇಮಮಪ್ಯಂಗದಂ ವೀರಂ ಯೌವರಾಜ್ಯೇಭಿಷೇಚಯ. ಹೀಗೆ ಹನುಮಂತನಿಗೆ ಕುರಿತು ನುಡಿದ ದೇವರು ಸುಗ್ರೀವನ ಕಡೆ ತಿರುಗಿದ. ನೋಡಿ, ವೃತ್ತಜ್ಞ. ವೃತ್ತ ಅಂತಂದರೆ ಜನರ ಯೋಗ್ಯವಾದ ನಡೆ, ಅದನ್ನು ಬಲ್ಲವ. ವೃತ್ತ ಸಂಪನ್ನಂ, ಒಳ್ಳೆ ಕ್ಯಾರೆಕ್ಟರ್ನಿಂದ ಕೂಡಿರುವ. ಉದಾರ ಬಲ ವಿಕ್ರಮಂ, ಉತ್ಕೃಷ್ಟವಾದ ಬಲಪರಾಕ್ರಮ ಇರುವ ಅಂಗದನನ್ನು ರಾಮ ಹೇಳಿದ್ದು. ಇಮಮಪ್ಯಂಗದಂ ವೀರಂ ಯೌವ ರಾಜ್ಯೇಭಿಷೇಚಯ, ಯುವರಾಜನನ್ನಾಗಿ ಮಾಡಿಬಿಡು. ನೀನು ಒಳ್ಳೆಯವ, ಅಂಗದನೂ ಒಳ್ಳೆಯವ, ಮಾಡು. ಜ್ಯೇಷ್ಠಸ್ಯ ಹಿ ಸುತೋಜ್ಯೇಷ್ಠ ಸದೃಶೋ ವಿಕ್ರಮೇಣ ಚ ಅಂಗದೋ ಯಮದೀನಾತ್ಮ ಯೌವ ರಾಜ್ಯಸ್ಯ ಭಾಜನಂ. ನಿನ್ನ ಅಣ್ಣನ ಹಿರಿಯ ಮಗ, ನಿನಗೂ ಮಗ. ಅವನು ಏನು ಕೇಳ್ತಾ ಇಲ್ಲ, ವಕಾಲತ್ತು ಮಾಡಿಲ್ಲ. ರಾಮ ಒಂದು ಸ್ವಲ್ಪ ನನಗೂ ಹೇಳಿಬಿಡು ಅಂತ ಅಧೀನಾತ್ಮನಾಗಿ ನಿಂತಿದ್ದಾನೆ. ಯುವರಾಜ ಪದವಿಗೆ ಯೋಗ್ಯನಿದ್ದೇನೆ, ಮಾಡೋದಾದರೆ ಮಾಡಲಿ ಅಂತ. ಅದರಿಂದಾಗಿ ಅಂಗದನಿಗೆ ಅಭಿಷೇಕ ಮಾಡು. ಪೂರ್ವೋಯಂ ವಾರ್ಷಿಕೋ ಮಾತಃ ಶ್ರಾವಣಸ್ಸಲಿಲಾಗಮಃ ಪ್ರವೃತ್ತಾ ಸೌಮ್ಯ ಚತ್ವಾರೋ ಮಾಸಾ ವಾರ್ಷಿಕ ಸಂಜ್ಞಿತಾಃ. ಪೂರ್ವೋಯಂ ವಾರ್ಷಿಕೋ ಮಾತಃ, ಇನ್ನೇನು ಶ್ರಾವಣ ಬಂತು, ಆಷಾಢ ಮುಗಿದು ಶ್ರಾವಣ ಬರ್ತಾ ಇದೆ, ಮಳೆ ಬೀಳುವ ಕಾಲ. ದೇವರ ದಯದಿಂದ ಇಲ್ಲಿಯೂ ಹಾಗಾಗಬೇಕು. ಪ್ರವೃತ್ತ ಸೌಮ್ಯ ಚತ್ವಾರೋ ಮಾಸ ವಾರ್ಷಿಕ ಸಂಜ್ಞಿತಾ. 4 ವಾರ್ಷಿಕಗಳು. ವಾರ್ಷಿಕ ಅಂತ ಹೇಳಿದ್ರೆ ವರ್ಷ, ಮಳೆಗೆ ಸಂಬಂಧಪಟ್ಟದ್ದು ವಾರ್ಷಿಕ. ಒಂದು ವರ್ಷ ಅಂತ ಕರಿತೇವೆ ಅಂದರೆ ಹೌದು, 3 ತಿಂಗಳಲ್ಲಿ 3 ಕಾಲಗಳಲ್ಲಿ ಒಂದು ಮಳೆಗಾಲ. ಅದು 3 ಆಯಿತು, ಅದು 3 ಆಗಲಿಕ್ಕೆ, ಅದು 1 ಆಗಿದ್ರೆ ಆಯಿತು, ಮುಗೀತು. ಮತ್ತೆ ಈ ಮಳೆಗಾಲದಿಂದ ಮುಂದಿನ ಮಳೆಗಾಲದ ತನಕ 1 ವರ್ಷ ಅಂತ, ಹಾಗೆ 1 ವರ್ಷ. ಪೂರ್ವೋಯಂ ವಾರ್ಷಿಕೋ ಮಾತಃ ಶ್ರಾವಣಸ್ಸಲಿಲಾಗಮಃ ಪ್ರವೃತ್ತಾ ಸೌಮ್ಯ ಚತ್ವಾರೋ ಮಾಸಾ ವಾರ್ಷಿಕ ಸಂಜ್ಞಿತಾಃ ನಾಯಮುದ್ಯೋಗ ಸಮಯಃ ಪ್ರವಿಶತ್ವಂ ಪುರೀಂ ಶುಭಾಂ. ಈಗ ಏನು ಮಾಡಲಿಕ್ಕಾಗೋಲ್ಲ. ಮಳೆಗಾಲ ಬಂದಾಗ ಯಾರೇ ಆಗಲಿ ಯುದ್ಧ ಮಾಡಲಿಕ್ಕಾಗಲ್ಲ, ಯುದ್ಧ ನಿಲ್ಲಿಸಲೇಬೇಕು. ಹೆಲಿಕಾಪ್ಟರಲ್ಲಿ ಹಾರೋದ್ರೆ ಮೋಡದ ಸಮಸ್ಯೆ, ಯುದ್ಧ ವಿಮಾನಗಳನ್ನು ಏರಿಸಲಿಕ್ಕಾಗಲ್ಲ. ಬರ ಬಂದರೆ ಯುದ್ಧ ಮಾಡ್ಬೋದು ಅಷ್ಟೇ, ಉಳಿದಂತೆ ಯುದ್ಧ ಮಾಡಲಿಕ್ಕಾಗಲ್ಲ. ಇನ್ನು ಕೆಳಗಡೆ ಇರುವವರಿಗೆ ನಾನಾ ರೋಗಗಳು, ಏನು ಯುದ್ಧಕ್ಕೆ ಅಂತ ಕಾಲ್ನಡಿಗೆಯಲ್ಲಿ ಹೋಗ್ತಾರೆ, ನಾನಾ ಥರದ ರೋಗಗಳೆಲ್ಲ ಬರುತ್ತೆ. ಅದು ಅವಾಗಂತೂ ಈಗಲೂ ಬಳಸ್ತಾರೆ, ಪ್ರಾಣಿಗಳನ್ನು ಬಳಸ್ತಾರೆ. ನಾಯಿ, ಒಂಟೆ, ಕುದುರೆ, ಕತ್ತೆ ಈಗಲೂ ಬಳಸ್ತಾರೆ. ಅವುಗಳಿಗೆಲ್ಲ ಹುಣ್ಣು, ಕೆಸರು ಹುಣ್ಣು ಇತ್ಯಾದಿಗಳಾಗ್ಬಿಡುತ್ತೆ. ಪ್ರಾಣಿಗಳಿಗೆ ಬಂದ ಹುಣ್ಣು ಮನುಷ್ಯರಿಗೆ ಬರೋದೆಷ್ಟೊತ್ತು? ಮೊದಲು ಪ್ರಾಣಿಗಳಿಗೆ ಬಂದದ್ದನ್ನು ಆ ಪ್ರಾಣಿಗಳ ಹೆಸರಿನಿಂದಲೇ ಕರೀತಾರೆ. ಹಂದಿ ಜ್ವರ ಅಂದರೆ ಹಂದಿಗಳಿಗೆ ಮಾತ್ರ ಬರಬೇಕೇ, ಹಂದಿಯಿಂದ ಸಂಕ್ರಾಂತವಾದ ಜ್ವರ ಅಂತ ಹಾಗೆ. ಅದರಿಂದಾಗಿ ಸರಿಯಾದ ಕಾಲ ಅಲ್ಲ, ಮಳೆಗಾಲದ ಆರಂಭದ ಕಾಲ ಯುದ್ಧಕ್ಕೆ ಸರಿಯಾದ ಕಾಲ ಅಲ್ಲ. ಅದರಿಂದಾಗಿ ಪ್ರವೇಶ ಮಾಡು. ಇಯಂ ಗಿರಿಗುಹಾರಮ್ಯ ವಿಶಾಲಾಯುಕ್ತ ಮಾರುತ ಪ್ರಭೂತ ಸಲಿಲಾ ಸೌಮ್ಯ ಪ್ರಭೂತ ಕಮಲೋತ್ಪಲ. ಈ ಗಿರಿಗುಹೆ ಬಹಳ ಪ್ರಶಸ್ತವಾಗಿದೆ, ಒಳ್ಳೆ ನೀರು ಬರುತ್ತೆ, ಅಲ್ಲಿ ತಾವರೆ ಕಾಣುತ್ತೆ, ಸೊಗಸಾಗಿ ಇದೆ ಈ ಜಾಗ, ಇಲ್ಲೇ ಇರ್ತೇವೆ. ಕಾರ್ತಿಕೇಯ ಸಮನುಪ್ರಾಪ್ತೆ ತ್ವಂ ರಾವಣ ವಧೇಯತ ಏಷನ ಸಮಯ ಸೌಮ್ಯ
ಪ್ರವಿಶತ್ವಂ ಸಮಾಲಯಂ. ಕಾರ್ತಿಕ ಮಾಸ ಬಂದಾಗ ರಾವಣನನ್ನು ಕುರಿತು ಹುಡುಕೋದು, ಸೀತೆಯನ್ನು ಹುಡುಕೋದು, ರಾವಣನ ವಧೆಯಲ್ಲಿ ಪ್ರಯತ್ನ ಪಡೋಣ. 4 ತಿಂಗಳು ರೆಸ್ಟ್, ನೀನು ನಿನ್ನ ಮನೆ ಒಳಗಡೆ ಹೋಗು ಅಂದ. ಹೀಗಾಗಿ ವಿಜಯದಶಮಿಯಲ್ಲಿ ಯಾವಾಗ ಹೊಡೆಯೋದು ರಾವಣನನ್ನು? ಕಾರ್ತಿಕ ಆಗಿ ಬಂದೋಗಿರುತ್ತೆ. ಅಭಿಷಿಂಚಸ್ವ ರಾಜ್ಯೇ ಚ ಸುಹೃದಸ್ಥಂ ಪ್ರಹರ್ಚಯ ಇತಿ ರಾಮಾಭ್ಯನುಜ್ಞಾತಃ ಸುಗ್ರೀವೋ ವಾನರರ್ಚಭೈಃ. ಅಭಿಷಿಂಚಸ್ವ ರಾಜ್ಯೆ, ಹೋಗು ರಾಜ್ಯದಲ್ಲಿ ಅಭಿಷೇಕವನ್ನು ಹೊಂದು ಎಲ್ಲರಿಗೂ ಸಂತೋಷಪಡಿಸು. ವಾನರ ಇದು ಈ ಯೌವ ರಾಜ್ಯದಲ್ಲಿ ಅಂಗದನನ್ನು ಯುವರಾಜನನ್ನಾಗಿ ಮಾಡಬೇಕು. ಅಭಿವಾರ್ಯ ಪ್ರವಿಷ್ಟಾನಿ ಸರ್ವತಪ್ಲವಗೇಶ್ವರಂ ತತ ಪ್ರಕೃತಯಸ್ತರವಾ ದೃಷ್ಟ್ವಾ ಹರಿಗಣೇಶ್ವರಂ. ರಾಮ ಹೀಗೆ ಹೇಳಿ ತಿರುಗಿದ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ಪ್ರವೇಶ ಮಾಡಿದ್ರು. ಎಲ್ಲರೂ ಸುಗ್ರೀವನಿಗೆ ಅಡ್ಡ ಬಿದ್ದರು. ರಾಮ ಗಂಭೀರವಾದ ದನಿಯಿಂದ, ಈ 4 ಮಳೆಗಾಲದ ಸಮಯ, ಯುದ್ಧ ಮಾಡಲಿಕ್ಕಾಗಲಿ ಇನ್ಯಾವುದಕ್ಕೂ ಆಗೋದಿಲ್ಲ, 4 ತಿಂಗಳು ರೆಸ್ಟ್ ತಗೋ, ಅಲ್ಲಿ ತನಕ ಕಾಲವನ್ನು ನಿರೀಕ್ಷಿಸೋಣ ಅಂತ ಹೇಳಿ ಹೊರಟ. ಕೂಡಲೇ ಬಂದು ನಮಸ್ಕಾರ ಮಾಡಿದ್ರು ಎಲ್ಲ. ಪ್ರಣಮ್ಯ ಮೂರ್ಧ್ನಾಪತಿತಾ ವಸುಧಾಯಾಂ ತಮಾಹಿತಾ ಸುಗ್ರೀವ ಪ್ರಕೃತಿ ಸರ್ವಾ ಸಂಭಾಷ್ಯೋತ್ಥಾಪ್ಯ ವೀರ್ಯವಾನ್. ಪ್ರಕೃತಿ ಅಂತಂದರೆ ಅಫಿಷಿಯಲ್ ಟೀಮನ್ನು ಪ್ರಕೃತಿ ಅಂತ ಕರೀತಾರೆ. 7 ತರಹದ ಪ್ರಕೃತಿಗಳು ಅಂತ: ಸ್ವಾಮಿ, ಅಮಾತ್ಯ, ಮಿತ್ರ, ಪ್ರಣಿಧಿ, ಸೇನಾ, ಪುರ, ಜನಪದ ಅಂತ ಈ 7 ಪ್ರಕೃತಿ ಅಂತ ಕರೀತಾರೆ. 7 ಸಮೂಹವನ್ನು. ಆ ಪ್ರಕೃತಿಯನ್ನು ತನಗೆ ವಿನೀತರಾಗಿದ್ದಾರೆ ಅಂತ ನೋಡಿಕೊಂಡು ಅಣ್ಣನ ಅಂತಃಪುರಕ್ಕೆ ಪ್ರವೇಶ ಮಾಡಿದ. ಅಭ್ಯಸಿಂಚಂತ ಸಹೃದಃ ಸಹಸ್ರಾಕ್ಷಮಿವಾಮರಾಃ ತಸ್ಯ ಪಾಂಡುರಮಾಜಹೃಹು ಛತ್ರಂ ಹೇಮ ಪರಿಷ್ಕೃತಂ. ಆಮೇಲೆ ಸುಗ್ರೀವನಿಗೆ ಎಲ್ಲರೂ ಕೂಡ ಬಿಳಿ ಕೊಡೆಯನ್ನು ಹಿಡಿದರು. ಶುಕ್ಲೇ ಚವಾಲವ್ಯಜನೆ ಹೇಮದಂಡೇ ಯಶಸ್ಕರೇ ತಥಾ ರತ್ನಾನಿ ತರವಾಣಿ ಸರ್ವಬೀಜೌಷಧಾನಿ ಚ. ವಾಲವ್ಯಜನ ಇಬ್ಬರು ಆಚೆ ಈಚೆ ಗಾಳಿಯನ್ನು ಬೀಸಿದರು. ಬಂಗಾರದ ದಂಡಗಳನ್ನು ಆಚೆ ಈಚೆ ಹಿಡಿದಿದ್ದರು. ಆಮೇಲೆ ರತ್ನಗಳನ್ನು, ಎಲ್ಲ ಬೀಜಗಳನ್ನು, ಎಲ್ಲ ಔಷಧಿಗಳನ್ನು, ಎಲ್ಲ ತರಹದ ಹಾಲು, ಎಲ್ಲ ತರಹದ ಗಿಡಗಳ ಚಿಗುರು, ಹೂವು, ಬಟ್ಟೆ, ಬಿಳಿಯಾದ ಗಂಧ, ಪರಿಮಳಭರಿತವಾದ ಮಾಲೆ, ಆ ಹೂವುಗಳಲ್ಲಿ ನೀರಿನಲ್ಲಿ ಬಿಟ್ಟದ್ದು, ಭೂಮಿಯಲ್ಲಿ ಬಿಟ್ಟದ್ದು, ಪೊದರಲ್ಲಿ ಬಿಟ್ಟದ್ದು, ಮರದಲ್ಲಿ ಬಿಟ್ಟದ್ದು, ಬಳ್ಳಿಯಲ್ಲಿ ಬಿಟ್ಟದ್ದು, ಎಲ್ಲ ಥರದ ಹೂವುಗಳನ್ನು, ಆಮೇಲೆ ಆ ಹಾಲಿನ ರೂಪಗಳು, ಚಂದನ, ದಧಿ ಚರ್ಮಚ ವೈಯಾಗ್ರ್ಯಂ, ಮೊಸರು, ಬೆಣ್ಣೆ ಮೊದಲಾದವುಗಳು, ಚಂದನಾನಿ ಚ ದಿವ್ಯಾನಿ, ಥರಥರದ ಗಂಧಗಳು, ಆಮೇಲೆ ಅಕ್ಷತಂ ಜಾತರೂಪಂಚ ಪ್ರಿಯಂಗು ಮಧುತರ್ಪಿಷಿ ಸಮಾಲಂಬನಮಾದಾಯ ಗೋರೋಚನಂ ಮನಃಶಿಲಾಂ. ಮನಃಶಿಲ ಅಂತ ಅದನ್ನು ಕೆರೆದು ಅದರಿಂದ ಕುಂಕುಮ ಹಚ್ಕೋತಾ ಇದ್ರು ಆವಾಗ. ಈಗಿನ ತರಹ ಅಲ್ಲ. ಈಗ ಅದ್ಯಾವುದೋ ಕುಂಕುಮ ಅಂತ ಬರುತ್ತೆ, ಅದಲ್ಲ. ಆವಾಗ ಗೋರೋಚನದಿಂದ ಕುಂಕುಮ ಮತ್ತು ಮನಃಶಿಲಾದಿಂದ ಕುಂಕುಮ. ಗೋರೋಚನ ಅಂತಂದರೆ ಈ ಇದೆಯಲ್ಲ, ಸತ್ತ ಎತ್ತಿನ ಕೊಂಬು, ಆ ಕೊಂಬಿನ ಒಳಗಡೆ ಇರುವ ಒಂದು ಕೆಮಿಕಲ್ನನ್ನು ಎಕ್ಸ್ಟ್ರ್ಯಾಕ್ಟ್ ಮಾಡಿ ಅದರಿಂದ ಗೋರೋಚನ ಅಂತ ತಯಾರು ಮಾಡೋರು. ಅದನ್ನೆಲ್ಲ ಅಭಿಷೇಕ ಮಾಡಿದ್ರು. ತತಸ್ಥೆ ವಾನರಶ್ರೇಷ್ಠಂ ಅಭಿಷೇಕ್ತುಂ ಯಥಾ ವಿಧಿ ರತ್ನೈರ್ವಸ್ತ್ರೈಶ್ಚ ಭಕ್ಷ್ಯೈಶ್ಚ ತೋಷಯಿತ್ವಾ ದ್ವಿಜರಚಭಾನ್. ಬ್ರಾಹ್ಮಣರೇ ಮೊದಲಾದವರನ್ನು ತಂದರು. ಹೋಮಾದಿಗಳಾಯಿತು. ಆಮೇಲೆ
ಅಭಿಷೇಕವೂ ಆಯಿತು. ಅಭಿಷೇಕದ ಬಗೆಗಿನ ಇನ್ನಷ್ಟು ವಿವರಣೆಗಳನ್ನು ನಾವು ನಾಳೆ ನೋಡೋಣ. ಈ ಚಿಂತನೆ ಏನಿದೆ ಅದನ್ನು ಇಲ್ಲಿ ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.